ಶ್ರೀ ವಿಷ್ಣು ವಿಶ್ವಾದಿಮೂಲಮಾಯಾಲೋಲ ದೇವ ಸರ್ವೇಶ ಪರಬೊಮ್ಮನೆಂದು ಜನಂ ಆವುದನು ಕಾಣದೊಡಮಳ್ತಿಂ ನಂಬಿಹುದೋ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ. ಜೀವ ಜಡರೂಪ ಪ್ರಪಂಚವನದಾವುದೋ ಆವರಿಸಿಕೊಂಡು ಮೊಳನೆರೆದು ಮಿಹುದಂತೆ ಭಾವಕೊಳಪಡದಂತೆ ಅಳತೆಗಳಬಡದಂತೆ ಆ ವಿಶೇಷಕ್ಕೆ ಮಣಿಯೋ ಮಂಕುತಿಮ್ಮ. ಇಹುದೋ ಇಲ್ಲವೋ ತಿಳಿಯಗೊಡದೊಂದು ವಸ್ತು ನಿಜ ಮಹಿಮೆಯಿಂ ಜಗವಾಗಿ ಜೀವವೇಷದಲ್ಲಿ ವಿಹರಿಪುದದೊಳ್ಳಿತೆಂಬುದು ನಿಸದವಾದೊಡ ಗಹನ ತತ್ವಕ್ಕೆ ಶರಣೋ ಮಂಕುತಿಮ್ಮ. ಮಂಕುತಿಮ್ಮ ಮಂಕುತಿಮ್ಮ. ಡಿ.ವಿ.ಜಿ. ಅವರು ಭಕ್ತಿಯ ಬಗ್ಗೆ ಮಂಕುತಿಮ್ಮನ ಕಗ್ಗದಲ್ಲಿ ಬಹಳ ಸುಂದರವಾದ ರೀತಿಯಲ್ಲಿ ನಿರೂಪಿಸಿದ್ದಾರೆ. ನಾವು ವ್ಯವಹಾರದಲ್ಲಿ ಭಕ್ತಿಯ ಹೆಸರಲ್ಲಿ ಕೆಲವು ತಪ್ಪುಗಳನ್ನು ಮಾಡ್ತೇವೆ. ಅಂತಹ ರೀತಿಯ ತಪ್ಪುಗಳನ್ನು ಚಂದದಲ್ಲಿ ಇಲ್ಲಿ ತೋರಿಸಿಕೊಟ್ಟಿದ್ದುಂಟು. ಅದರ ನಂತರ ನಿಜವಾದ ಭಕ್ತಿ ಅಂದ್ರೇನು, ನಿಜವಾದ ಭಕ್ತಿ ಅನ್ನುವಂಥದ್ದನ್ನು ನಾನು ಮಾಡುವ ಬಗೆ ಹೇಗೆ, ನನ್ನ ಅಂತಃಕರಣದಲ್ಲಿ ಯಾವ ರೀತಿಯ ಜ್ಞಾನ ಇರಬೇಕು, ಎಲ್ಲವನ್ನೂ ಬಹಳ ಸುಂದರವಾಗಿ ಮಂಡಿಸಿದ್ದಾರೆ. ಪರಮಾತ್ಮನ ವಿಷಯದ ಬಗ್ಗೆ ಎಷ್ಟೋ ಜನರಿಗೆ ಸಂಶಯ. ಸತ್ಯ, ಅಜ್ಞಾತವಾದುದನು ಅಭಾವವೆನೆ ನಾಸ್ತಿಕನು ಅಜ್ಞೇಯವೆಂದದಕ್ಕೆ ಕೈ ಮುಗಿಯೆ ಭಕ್ತ ಜಿಜ್ಞಾಸ್ಯವೆಂದು ಪರಿಕಿಸತೊಡಗೆ ವಿಜ್ಞಾನಿ ಸ್ವಜ್ಞಪ್ತಿ ಶೋಧಿ ಮುನಿ ಮಂಕುತಿಮ್ಮ. ಪರಮಾತ್ಮ ತತ್ವ ಅಜ್ಞಾತವಾದುದು, ನಮಗೆ ಕಾಣುವುದಿಲ್ಲ, ಇಂದ್ರಿಯ ಮನಸ್ಸು ಬುದ್ಧಿಗಳಿಗೆ ಗೋಚರ ಅಲ್ಲ. ಆದುದರಿಂದ ಪರಮಾತ್ಮ ದೇವರು ಇಲ್ಲ ಅಂತ ಯಾರು ಹೇಳ್ತಾರೋ ಅಜ್ಞಾತವಾದುದನು ಅಭಾವವೇನೆ ನಾಸ್ತಿಕನು, ಅವನನ್ನು ನಾಸ್ತಿಕ ಅಂತೇವೆ. ಒಳ್ಳೆ ಪ್ರಾಕ್ಟಿಕಲ್ ಮ್ಯಾನ್. ನಿಜವಾಗಿ ಆದರೂ ಅವನು ವ್ಯಾವಹಾರಿಕ ಮನುಷ್ಯ. ಇಂದ್ರಿಯ ಮನಸ್ಸು ಬುದ್ಧಿಗಳಿಗೆ ಯಾವುದು ಕಾಣುವುದಿಲ್ವೋ ಅದಿಲ್ಲ, ಅದರ ಬಗ್ಗೆ ನಂಬಿಕೆ ಇಲ್ಲ. ಸರಿ. ಇನ್ನೊಬ್ಬ ಅಜ್ಞೇಯವೆಂದು ಅದಕ್ಕೆ ಕೈ ಮುಗಿಯೇ ಭಕ್ತ. ಸ್ವಾಮಿ, ಪರಮಾತ್ಮನಿದ್ದಾನೆ, ನಮ್ಮ ಇಂದ್ರಿಯ ಮನಸ್ಸು ಬುದ್ಧಿಗಳಿಗೆ ಗೋಚರ ಆಗುವುದಿಲ್ಲ. ಬುದ್ಧಿಯ ಆ ಕಡೆ, ಮನಸ್ಸು ಬುದ್ಧಿಯ ಆ ಬದಿ, ಅಗೋಚರ ವಾಚಾಮ ಗೋಚರ ಪರಮಾತ್ಮನಿದ್ದಾನೆ. ಮಹಾತ್ಮರುಗಳಿಗೆ ಪರಮಾತ್ಮನ ದರ್ಶನ ಆಗಿದೆ, ಶಾಸ್ತ್ರ ಹೇಳ್ತದೆ. ಆದ್ದರಿಂದ ಅಜ್ಞೇಯವೆಂದು ಶ್ರದ್ಧೆಯಿಂದ ಕೈ ಮುಗಿದಡೆ ಅವನಿಗೆ ಭಕ್ತ, ಆಸ್ತಿಕ ಅಂತೇವೆ. ಅವನಿಗೂ ಪೂರ್ಣ ಜ್ಞಾನ ಇಲ್ಲ, ಇರಲಿ. ಶಾಸ್ತ್ರದ ಮೇಲೆ ಭಕ್ತಿ, ಗುರುವಾಕ್ಯೇಶು ಸತ್ಯೇಶು ಸತ್ಯಬುದ್ಧಿ ಇರಲಿ. ಇನ್ನೊಬ್ಬ ಪರಿಕಿಸತೊಡಗೆ, ಅವನಿಗೆ ವಿಜ್ಞಾನಿ ಅಂತಂತೇವೆ. ಜಿಜ್ಞಾಸ್ಯವೆಂದು ಪರಮಾತ್ಮನಿರಬೇಕು. ಅದು ಹೇಗೆ? ತನಗಿಂತ ಹಿರಿದ ಭುವನಕ್ಕಿಂತ ಹಿರಿದೊಂದನು ಅನುಭವದ ಹಿಂದೆ ಸೃಷ್ಟಿಯ ನೆರಳ ಹಿಂದೆ ಅನುಮಿತಿಸಿ ಮನುಜನ ಹಿರಿದನು ಎಳಸುವನೈದೆ ಮನುಜನೊಳ ಹಿರಿಮೆಯದು ಮಂಕುತಿಮ್ಮ. ತನಗಿಂತ ಹಿರಿದು ಭುವನಕ್ಕಿಂತ ಹಿರಿದೊಂದು. ಈಗ ನಾನಿದ್ದೇನೆ, ಜೀವ, ನನ್ನ ಅನುಭವ ಜಗತ್ತಿದೆ, ಪ್ರಪಂಚ. ಸ್ವಾಮಿ, ಜೀವ ಹಾಗೂ ಜಗತ್ತು ಇವೆರಡಕ್ಕೂ ಕಾರಣನಾದ ಒಬ್ಬ ಈಶ್ವರನಿರಬೇಕಲ್ವೇ? ಅನುಭವದ ಹಿಂದೆ, ಸೃಷ್ಟಿಯ ನೆರಳ ಹಿಂದೆ ಒಂದು ಮಹೇಶ್ವರ ಶಕ್ತಿ. ಅಲ್ಪ ವಸ್ತುವನ್ನ ಸೃಷ್ಟಿ ಮಾಡುವ ನಾನೇ ಅಲ್ಪಜ್ಞ. ಸರ್ವವ್ಯಾಪಕವಾದ ಈ ವಿಶ್ವವನ್ನ ಸರ್ವಜ್ಞ ಶಕ್ತಿಯೇ ಸೃಷ್ಟಿಸಿರಬೇಕು. ಇದಕ್ಕನ್ನೋದು ಅನುಮಾನ. ಅನುಮಾನ ಅಂತಂದ್ರೆ ಬುದ್ಧಿಯ ಮೂಲಕ ಅನುಮಿತಿಸಿ ಕಾರ್ಯದಿಂದ ಕಾರಣವನ್ನು, ನಾನು ಅನ್ನುವ ಜೀವ ಇದ್ದಾಗ, ನನ್ನದು ಅನ್ನುವ ಪ್ರಪಂಚ ಇದ್ದಾಗ ನಮಗಿಬ್ಬರಿಗೂ ಕಾರಣವಾದ ಒಂದು ತತ್ವ ಇರಲೇಬೇಕು, ಈಶ್ವರ ತತ್ವ ಇರಲೇಬೇಕು ಅನ್ನುವ ರೀತಿ
ಆ ಕಾರಣವನ್ನು ಹುಡುಕುವಂತಹದ್ದು ಮನುಜನೊಳ ಹಿರಿಮೆಯದು. ಅದು ಬುದ್ಧಿಯ ಕೆಲಸ, ಖಂಡಿತವಾಗಿಯೂ ಸಂಶಯ ಇಲ್ಲ. ಆ ರೀತಿಯಲ್ಲೇ ನಮ್ಮ ವಿಜ್ಞಾನಿಗಳು ಮುಂದೆ ಹೋದದ್ದು. ಜಿಜ್ಞಾಸ್ಯವೆಂದು ಪರಿಕಿಸತೊಡಗೆ ವಿಜ್ಞಾನಿ ಸೂರ್ಯ, ಚಂದ್ರ, ಭೂಮಿ, ನಕ್ಷತ್ರಗಳು ಇಷ್ಟೆಲ್ಲ ಇರಬೇಕಾದ್ರೆ ಅದು ಕ್ರಮ ಪ್ರಕಾರವಾಗಿ ಭೂಮಿ ಎನ್ನುವಂಥದ್ದು 24 ಗಂಟೆಗೆ ಒಂದು ಸಲ ಒಂದು ಸುತ್ತು ತಿರುಗೋದು, ವರ್ಷಕ್ಕೆ ಒಂದು ಸಲ ಸೂರ್ಯ ಆ 12 ರಾಶಿಗಳಿಗೆ ಹೋಗ್ತಾ ಇರೋದು, ಕ್ರಮ ಪ್ರಕಾರವಾಗಿ ವಿಶ್ವ ಅನ್ನುವಂಥದ್ದು ನಡೆಯುತ್ತಿರಬೇಕಾದ್ರೆ ನಿಯಾಮಕ, ನಿಯಂತ ಅನ್ನುವಂಥವನೊಬ್ಬನು ಇರಲೇಬೇಕು. ಅನುಮಿತಿಸಿ ಅನುಮಾನದಿಂದ ಈ ರೀತಿಯಲ್ಲಿ ಆ ಪರಮಾತ್ಮನಿರಬೇಕು ಅನ್ನುವ ರೀತಿಯಲ್ಲಿ ಹೋಗುವಂತಹದ್ದು ಮನುಜನೊಳ ಹಿರಿಮೆಯದು, ಬುದ್ಧಿಯ ಕೆಲಸ. ಎಷ್ಟೋ ಜನ ಆ ದಾರಿಯಲ್ಲಿ ಮುಂದೆ ಹೋಗಿ ಪರಮಾತ್ಮನ ಅರಸಿದವರಿದ್ದಾರೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದರೆ ಸ್ವಜ್ಞಪ್ತಿ ಶೋಧಿ ಮುನಿ. ಅಪ್ಪ, ಅಹಮಸ್ಮಿ ಸದಾಭಾಮಿ, ನಾನಿದ್ದೇನೆ. ಆ ನಾನನ್ನುವ ಜ್ಯೋತಿ ಸದಾ ಸರ್ವದಾ ನಿತ್ಯ ನಿರಂತರ ಹೃದಯವನ್ನು ಬೆಳಗುತ್ತಾ ಇದೆ. ಬಸ್, ಆ ನಾನನ್ನುವಂಥದ್ದಿದೆ, ಬೆಳಗುತ್ತಾ ಇದೆ, ಪರಮಾತ್ಮನಿದಾನೆ. ನೋಡಿ, ಅಹಮಸ್ಮಿ ನಾನಿದ್ದೇನೆ ಅನ್ನುವ ಆ ನಾನನ್ನುವ ಸ್ಫುರಣೆಗೆ ಅದಕ್ಕೆ ಅಧಿಷ್ಠಾನವಾದ ಪರಮಾತ್ಮ ಶಕ್ತಿ ಇಲ್ಲೇ ಇದೆ, ಸರ್ವವ್ಯಾಪಕವಾಗಿದೆ. ಆ ರೀತಿ ತಿಳ್ಕೊಳ್ಳುವವನು ಜ್ಞಾನಿ. ಜ್ಞಾನೀತು ಆತ್ಮೈವ ಮೇಮತಂ, ಭಗವದ್ಗೀತೆಯಲ್ಲಿ ಪರಮಾತ್ಮನದೇ ಉಕ್ತಿ. ಅಂಬುಧಿಯ ಮಡಕೆಯಲಿ ಹೊಂಬಿಸಿಲ ಕಿಟಿಕಿಯಲಿ ತುಂಬಿಕೊಳ್ಳುವ ಬಡವನೈಶ್ವರ್ಯದಂತೆ ಬಿಂಬದೊಳಗೆ ಅಮಿತ ಸತ್ವವ ಪಿಡಿದಿಡುವ ಭಕ್ತಿ ಇಂಬು ಕಿಂಚಿನ್ಮತಿಗೆ ಮಂಕುತಿಮ್ಮ. ಎಂಥ ದೃಷ್ಟಾಂತ ನೋಡಿ. ನಮ್ಮ ಮನಸ್ಸು ಬುದ್ಧಿ ಅನ್ನುವಂಥದ್ದು ಒಂದು ಮಡಕೆ ಹಾಗೆ, ಪರಮಾತ್ಮ ತತ್ವ ಅನ್ನುವಂಥದ್ದು ವಿಶಾಲವಾದ ಸಮುದ್ರದ ನೀರಿನ ಹಾಗೆ. ಆ ಮಡಕೆಯನ್ನು ನಾವು ಸಮುದ್ರದ ಹತ್ತಿರ ತಕೊಂಡು ಹೋಗಿ ನಮ್ಮ ಆಶೆ ಏನು? ಇಡೀ ಸಮುದ್ರವನ್ನೇ ನನ್ನ ಮಡಕೆಯೊಳಗೆ ತುಂಬಿಸಿಕೊಳ್ಳುತ್ತೇನೆ ಅನ್ನುವಂತಹ ರೀತಿಯ ಒಂದು ಬಯಕೆ. ಹಾಗೆ ನಾವು ಅಂತಃಕರಣದಲ್ಲಿ ನಮ್ಮ ಮನಸ್ಸು ಬುದ್ಧಿಯ ಮೂಲಕ ನಾವು ಪ್ರಯತ್ನಿಸುವಂತಹ ಪ್ರಯತ್ನ ನೋಡಿ. ಅಂಬುಧಿಯ ಮಡಕೆಯಲ್ಲಿ ಹೊಂಬಿಸಿಲ ಕಿಟಕಿಯಲ್ಲಿ ತುಂಬಿಕೊಳ್ಳುವ ಬಡವನೈಶ್ವರ್ಯದಂತೆ ಬಿಂಬದೊಳಗೆ ನನ್ನ ಮನಸ್ಸು ಬುದ್ಧಿಯಲ್ಲಿ ಪ್ರತಿಬಿಂಬಿತ ಚೈತನ್ಯ ಚಿದಾಭಾಸ ಅಂತಂತೇವೆ. ಅಲ್ಲಿ ಪರಮಾತ್ಮನನ್ನು ನಾನು ನೋಡಬೇಕು, ಪರಮಾತ್ಮನನ್ನು ಹಿಡಿದಿಡಬೇಕು, ಪರಮಾತ್ಮನ ಸಾಕ್ಷಾತ್ಕಾರ ಆಗಬೇಕು, ದೈವ ಸಾಕ್ಷಾತ್ಕಾರ ನನಗೆ ಬೇಕು ಅನ್ನುವಂತಹ ಆ ಬಯಕೆ, ಆ ರೀತಿಯ ಒಂದು ದೃಷ್ಟಾಂತ. ಮಡಕೆಯನ್ನು ತಕ್ಕೊಂಡು ಹೋಗಿ ಇಡೀ ಸಮುದ್ರವನ್ನೇ ನನ್ನ ಮಡಕೆಯೊಳಗೆ ಹಾಕ್ಕೊಳ್ತೇನೆ ಅನ್ನುವಂತಹ ರೀತಿಯಲ್ಲಿ ಹೇಳಿದ ಹಾಗೆ ಆ ಸಮುದ್ರವೇ ಮಡಕೆಯೊಳಗೆ ಬಂದಾಗ ಮಡಿಕೆ ಉಳಿಯುವುದಿಲ್ಲ. ಅದೇ ರೀತಿ ಅಂತಃಕರಣ ಅನ್ನುವಂತಹ ಮನಸ್ಸು ಬುದ್ಧಿಯ ಮೂಲಕ ನಾವು ಪರಮಾತ್ಮನ ಹತ್ತಿರ ಹೋದಾಗ ಆ ಪರಮಾತ್ಮನ ಸಂಪೂರ್ಣ ಸಚ್ಚಿದಾನಂದ ಸ್ವರೂಪದಲ್ಲಿ ನಾನು ಒಂದಾದಾಗ ನಾನು ಅನ್ನುವ ಉಪಾಧಿ, ನಾನು ಅನ್ನುವ ಅಹಂಕಾರ, ನಾನು ಅನ್ನುವ ಮಡಕೆ ಒಡೆದು ಹೋಗ್ತದೆ. ಎರಡು ಬೇರೆ ಬೇರೆ. ಇವಾಗ ದೇಹದಲ್ಲಿ ನಾನು ಅನ್ನುವ ಭಾವನೆ ಇರುವ ತನಕ ನಾನು ಬೇರೆ, ಪರಮಾತ್ಮ ಬೇರೆ. ಹೌದು, ಅದೆಷ್ಟು ಸುಂದರವಾಗಿ, ಎಂಥ ಒಳ್ಳೆಯ ದೃಷ್ಟಾಂತ ನೋಡಿ. ಇವಾಗ ಕಣ್ಣಿರದೆ ರವಿಯೇನು, ರವಿ ಇರದೆ ಕಣ್ಣೇನು, ಅನ್ಯೋನ್ಯ ಸಹಕೃತಿಯೇ ಉಭಯ ಸಾರ್ಥಕತೆ, ನಿನ್ನಾತ್ಮ ಜಗತಾತ್ಮಕಂತು ಸಂಬಂಧವವು ವನ್ನಿಸ್ಫುಲಿಂಗಗಳೋ ಮಂಕುತಿಮ್ಮ. ಸೂರ್ಯನಿರುವುದರಿಂದ ಸ್ವಾಮಿ ನಮಗೆ ಕಣ್ಣಿರೋದು, ಅಥವಾ ಕಣ್ಣಿರುವುದರಿಂದ ಸೂರ್ಯ ಇರೋದು. ಆಕಾಶಾದ್ವಾಯು ವಾಯೋರಗ್ನಿ ಅಗ್ನೇರಾಪಃ ಅಭ್ಯಃ ಪೃಥಿವೀ ಪೃಥಿವ್ಯಾಂ ಓಷಧಯಃ ಓಷಧೀಭ್ಯೋನ್ನಂ ಅನ್ನಾತ್ ಪುರುಷಃ. ಪುರುಷ ನಾನು ಎಲ್ಲಿಂದ ಬಂದಿರೋದು? ಸರ್ವವ್ಯಾಪಕವಾದ ಪರಮಾತ್ಮ ತತ್ವವೇ ಈ ಶರೀರ ಮನಸ್ಸು ಬುದ್ಧಿಗಳನ್ನು ಒಂದು ಸುಂದರ ಉಪಾಧಿಯ ಮೂಲಕದು ಸ್ಫುರಿಸಿದಾಗ ಅದಕ್ಕೊಂದು ಜೀವಭಾವ ಅಷ್ಟೇ. ಅಷ್ಟೇ. ಸರ್ವವ್ಯಾಪಕವಾದ ಅಗ್ನಿ, ಸರ್ವವ್ಯಾಪಕವಾದ ವನ್ಹಿ, ಅದರಲ್ಲೊಂದು ಕಿಡಿ. ಕಿಡಿ ಬೇರೆ, ಬೆಂಕಿ ಬೇರೆ ಅಲ್ಲ, ಸೂರ್ಯ ಬೇರೆ, ಕಣ್ಣು ಬೇರೆ ಅಲ್ಲ. ಸೂರ್ಯ ಅನ್ನುವಂತಹ ಆ ರೂಪ, ಆ ಸೂರ್ಯ ಅನ್ನುವಂತಹ ಅಗ್ನಿ ಸರ್ವವ್ಯಾಪಕವಾಗಿರುವುದರಿಂದಲೇ
ನನಗೆ ಕಣ್ಣಿರುವುದು. ಕಣ್ಣಿರುವುದರಿಂದ ಸ್ವಾಮಿ ರವಿ ಕಾಣೋದು, ರವಿ ಇರುವುದರಿಂದಲೇ ನನಗೆ ಕಣ್ಣಿರುವುದು, ಅಗ್ನಿ ಇರುವುದರಿಂದಲೇ ಕಿಡಿ ಅನ್ನುವಂಥದ್ದು ಬಂದಿರೋದು. ಹಾಗೆ ಹೃದಯದಲ್ಲಿ ನಾನು 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 ಅನ್ನುವ ರೀತಿಯಲ್ಲಿ ಸ್ಫುರಿಸ್ತಾ ಇರುವ ಕಿಡಿ ಆತ್ಮತತ್ವ, ಅದು ಸರ್ವವ್ಯಾಪಕವಾಗಿರುವಂತಹ ಪರಬ್ರಹ್ಮ ತತ್ವ. ಅಲ್ಲಿ ಎರಡಿಲ್ಲ, ಒಳಗಿನದು ಬೇರೆ ಹೊರಗಿನದು ಬೇರೆ ಅನ್ನುವಂಥದ್ದಿಲ್ಲ. ಇವಾಗ ಒಳಗೆ ಹೊರಗಾಗಿದೆ. ನನಗೆ ದೇಹ ಭಾವವಿರುವುದರಿಂದ ಬಹಿರದ್ಭುತವ ಮನುಜನಂತರದ್ಭುತವರಿತು ಗ್ರಹಿಸುವಂತಾಗಿಸಲು ಪೂರ್ವಾನುಭವಿಗಳ್ ಬಹುಪರಿಯ ಉಪಾಯಗಳ ನಿರವಿಹಿಸಿದರು ಅದಕ್ಕೇಕೆ ಗಹಗಹಿಸುವೆಯೋ ಮರುಳೇ ಮಂಕುತಿಮ್ಮ. ಬಹಿರದ್ಭುತವನು ಮನುಜನು ಅಂತರದ್ಭುತವರಿತು ಗ್ರಹಿಸುವಂತಾಗಿಸಲು. ನೋಡಿ, ಹೃದಯವನ್ನು ಬೆಳಗುತ್ತಾ ಇರುವಂತಹ ಜ್ಯೋತಿಯೇ ಸರ್ವವ್ಯಾಪಕವಾದ ಜ್ಯೋತಿ. ಹೊರಗೆ ಸೂರ್ಯ ಚಂದ್ರರನ್ನು, ಆಕಾಶ ಗಾಳಿಯನ್ನು, ಇಡೀ ಪ್ರಪಂಚವನ್ನು ಧರಿಸಿ ಹಿಡಿದಿದೆ. ಒಳಗೆ ನನ್ನ ಮನಸ್ಸು ಬುದ್ಧಿಯನ್ನು ಬೆಳಗುವ ಮೂಲಕ ನನ್ನ ಇಂದ್ರಿಯಗಳನ್ನು, ನನ್ನ ಅಂತಃಕರಣವನ್ನು ಆಧರಿಸಿ ಹಿಡಿದಿದೆ. ಆ ಆಧರಿಸಿ ಹಿಡಿದಿರುವ ತತ್ವವೊಂದೇ. ಒಳಗಿನ ಆತ್ಮ ಬೇರೆ, ಹೊರಗಿನ ಪರಬ್ರಹ್ಮ ಪರಮಾತ್ಮ ತತ್ವ ಬೇರೆ. ಎರಡಿಲ್ಲ. ಅದು ಎರಡು ಒಂದೇ ಅನ್ನುವಂಥದ್ದನ್ನು ತೋರಿಸುವುದಕ್ಕಾಗಿಯೇ ಬಹಿರಂತರೈಕ್ಯವನು ನೆನಪಿಗಾಗಿಸಲೆಂದು ವಿಹಿತಂ ಆಚಮನಾರ್ಘ್ಯ ಪೂಜೆ ನೈವೇದ್ಯ ಗುಹೆಯೊಳಗಣದ ಹೊರಗಣದ ಕೂಡಿಸುವುಪಾಯ ಸಹಭಾವವದ ಕೆಸರಿ ಮಂಕುತಿಮ್ಮ. ಮಂಕುತಿಮ್ಮ ಪೂಜೆಗೊಬ್ಬ ಕೂತಿದ್ದಾನೆ ಅಂತ ಇಟ್ಕೊಳ್ಳಿ. ಆ ಪೂಜೆಯಲ್ಲಿ ಧ್ಯಾನ ವಾಹನಾದಿ ಷೋಡಶೋಪಚಾರ ಪೂಜಾಂಕರಿಷ್ಯೇ 16 ಮೆಟ್ಟಲುಗಳು. ಧ್ಯಾನ, ಆವಾಹನ, ಅರ್ಘ್ಯ, ಅಭಿಷೇಕ, ಅಲಂಕಾರ, ಧೂಪದೀಪ ನೈವೇದ್ಯ, ಆಮೇಲೆ ಉತ್ತರ ಪೂಜೆ. ಆಲೋಚನೆ ಮಾಡಿ, ಪೂಜೆಗೊಬ್ಬ ಕೂತಿದ್ದಾನೆ ಅಂತ ಹೇಳಿ ನೀವು ಮನಸ್ಸಲ್ಲಿ ಭಾವಿಸಿಕೊಳ್ಳಿ. ಆ ಪೂಜೆಗೆ ಕೂತಿರುವವನಿಗೆ ದೇಹ ಭಾವ ಇದೆ. ನಾನು ದೇಹ, ಇದು ನನ್ನ ಜಗತ್ತು, ಹೊರ ಜಗತ್ತು ಬೇರೆ, ನಾನು ಬೇರೆ, ಪರಮಾತ್ಮ ಎಲ್ಲೋ ಇದ್ದಾನೆ. ನಾನಿವಾಗ ಪರಮಾತ್ಮನನ್ನು ಅಂತಃಕರಣದಲ್ಲಿ ನನ್ನ ಮನಸ್ಸು ಬುದ್ಧಿಯಲ್ಲಿ ಧ್ಯಾನಿಸ್ತೇನೆ, ಆವಾಹನೆ ಮಾಡಿಕೊಳ್ತೇನೆ, ಪೂಜಿಸ್ತೇನೆ. ಸ್ಥಾಪಯಾಮಿ ಪೂಜೆಯಾಮಿ. ಒಂದು ಬಿಂಬ, ಒಂದು ಶಿವಲಿಂಗವೋ ಒಂದು ಸಾಲಿಗ್ರಾಮವೋ ಎದುರಲ್ಲಿಟ್ಕೊಂಡು ಅಸ್ಮಿನ್ ಬಿಂಬೆ, ಈ ಬಿಂಬದಲ್ಲಿ ಪರಮಾತ್ಮನ ಆವಾಹನೆ ಮಾಡಿಕೊಂಡು ಸಂತೋಷವಾದ ರೀತಿಯಲ್ಲಿ ಪೂಜೆಯನ್ನು, ನನ್ನನ್ನು ನಾನು ಮಾಡುವ ಪೂಜೆಯನ್ನು ಸ್ವೀಕರಿಸಪ್ಪ ಅನ್ನುವ ರೀತಿಯಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಅಲ್ಲಿಂದ ಮುಂದೆ ಆ ಪೂಜೆ ಕೂತವನು ಆಚಮನ ಮಾಡ್ತಾನೆ, ಅರ್ಘ್ಯ ಬಿಡ್ತಾನೆ, ಪ್ರಾಣಾಯಾಮ ಮಾಡಿಕೊಳ್ತಾನೆ, ಆನಂದವಾದ ರೀತಿಯಲ್ಲಿ ಅಭಿಷೇಕವನ್ನು ಮಾಡ್ತಾನೆ. ಅಭಿಷೇಕವನ್ನು ಮಾಡಿದ ನಂತರ ಪರಮಾತ್ಮನಿಗೆ ಸುಂದರವಾಗಿ ಸ್ವಚ್ಛವಾದ ಬಟ್ಟೆಯಿಂದ ಒರೆಸಿಕೊಳ್ತಾನೆ. ಆ ಸ್ವಚ್ಛವಾದ ಬಟ್ಟೆಯಲ್ಲಿ ಪರಮಾತ್ಮ ಲಿಂಗವನ್ನು ಒರೆಸಿಕೊಂಡ ಮೇಲೆ ವಿಭೂತಿಯನ್ನು ಹಚ್ಚುತ್ತಾನೆ. ವಿಭೂತಿಯನ್ನು ಹಚ್ಚಿದ ನಂತರ ಸುಂದರವಾದ ಹಾರವನ್ನು ಹಾಕ್ತಾನೆ. ಹಾರವನ್ನು ಹಾಕಿ ಪರಮಾತ್ಮನ ಸ್ತುತಿಯನ್ನು ಮಾಡುವಾಗ ನಮ್ಮ ಋಷಿಗಳ ನಿಜವಾದಂತಹ ಧ್ಯೇಯ ನೋಡಿ. ಬಹಿರಂತರೈಕ್ಯವನು ನೆನಪಿಗಾಗಿಸಲೆಂದು ವಿಹಿತಂ ಆಚಮನಾರ್ಘ್ಯ ಪೂಜೆ ನೈವೇದ್ಯ. ಆರತಿ ಮಾಡುವಾಗ ನೈವೇದ್ಯಂ ಸಮರ್ಪಯಾಮಿ ಎನ್ನುವ ರೀತಿಯಲ್ಲಿ ಪಂಚಭಕ್ಷ ಪರಮಾನ್ನವನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ತಯಾರು ಮಾಡಿ ಪ್ರಾಣಾಯ ಸ್ವಾಹ, ಅಪಾನಾಯ ಸ್ವಾಹ, ವ್ಯಾನಾಯ ಸ್ವಾಹ, ಉದಾನಾಯ ಸ್ವಾಹ, ಪರಮಾತ್ಮನೇ ಸ್ವಾಹ. ಆ ಪೂಜೆಯ ಹಂತ ಹಂತವಾದ ಪೂಜೆಯ ಆ ಒಂದು ವೈಭವದಲ್ಲಿ ಆ ವ್ಯಕ್ತಿ ತನ್ನನ್ನು ತಾನು ಮರೀತಾನೆ. ತಾನಿಂಥವನು, ತಾನಿಲ್ಲಿ ಕೂತಿದ್ದೇನೆ, ತನ್ನ ಜೀವಭಾವ, ತನ್ನ ದೇಹ ಭಾವ, ಇಂಥವರ ಮಗ ಮಗಳು ಹೆಂಡತಿ ಗಂಡ ಎಲ್ಲವನ್ನು ಮರೆತು ಬಹಿರಂತರೈಕ್ಯವನ್ನು ನೆನಪಿಗಾಗಿಸಲೆಂದು ದೇಹ ಭಾವವನ್ನು ಮರೆತು ನಾವು ನಿಂತಾಗ ನಾವು ನಿಲ್ಲುವುದಿಲ್ಲಿ ಆತ್ಮನಲ್ಲಿ. ಆತ್ಮನಲ್ಲಿ ಒಂದಾಗಿ ನಿಂತಾಗ ಏನನುಭವ? ಸ ಯಶ್ಚಾಯಂ ಪುರುಷೇ ಯಶ್ಚಾಸಾವಾದಿತ್ಯೇ ಸ ಏಕಃ. ಸ ಏಕಃ. ಹೃದಯವನ್ನು ಬೆಳಗುತ್ತಾ ಇರುವಂತಹ ಜ್ಯೋತಿನೇ ನೋಡಿ, ಗುಹೆಯೊಳಗಣದ ಹೊರಗಣದ ಕೂಡಿಸುವ ಉಪಾಯ ಸಹಭಾವವದಕ್ಕೆ ಸರಿ. ನಾವು ಅದನ್ನೆಲ್ಲವನ್ನು ಒಪ್ಪಿಕೊಳ್ಬೇಕು. ಆದ್ರಿಂದ
ಒಬ್ಬ ನಮಾಜ್ ಮಾಡ್ತಿದ್ದಾನೆ, ಒಬ್ಬ ಚರ್ಚಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾನೆ, ಒಬ್ಬ ಧ್ಯಾನದಲ್ಲಿ ಕೂತಿದ್ದಾನೆ, ಒಬ್ಬ ಗಣಪತಿಯನ್ನು ಪೂಜೆ ಮಾಡ್ತಾನೆ, ಒಬ್ಬ ಶಿವನನ್ನು ಮತ್ತೊಬ್ಬ ವಿಷ್ಣುವನ್ನು. ನಾವು ಯಾರನ್ನೂ ತಮಾಷೆ ಮಾಡಬಾರದು. ಶಿವ ಮೇಲೋ, ವಿಷ್ಣು ಮೇಲೋ, ಗಣಪತಿ ಮೇಲೋ ಅವನ ಭಕ್ತಿ ಕೀಳು. ನೆನಪಿರಲಿ, ಪ್ರತಿಯೊಬ್ಬ ಮಾಡುವಂತಹ ಪೂಜೆ, ಪ್ರತಿಯೊಬ್ಬನ ಭಕ್ತಿ ಆ ದೇಹ ಭಾವವನ್ನು ಮರೆತು ಹೃದಯವನ್ನು ಬೆಳಗುತ್ತಾ ಇರುವ ಆತ್ಮಭಾವದಲ್ಲಿ ಒಂದಾಗುವುದಕ್ಕೆ ಗುಹೆಯೊಳಗಣದ ಹೊರಗಣದ ಕೂಡಿಸುವ ಉಪಾಯ. ಹೊರಗೆ ಒಳಗೆ ಇರುವ ಜ್ಯೋತಿ ಒಂದೇ. ಅದನ್ನು ಬೇರೆ ಅಂತ ಮಾಡಿರುವುದು ನಮ್ಮ ಮನಸ್ಸು ಬುದ್ಧಿ ಭ್ರಾಂತಿಯಿಂದ ದೇಹ ಭಾವನೆ ಬಂದದ್ದರಿಂದ ಆ ದೇಹ ಭಾವನೆಯನ್ನು ಕಳ್ಕೊಳ್ಳುವಂಥದ್ದೇ ಪೂಜೆಯ, ಭಜನೆಯ, ಪ್ರಾರ್ಥನೆಯ ನಿಜವಾದಂತಹ ಧ್ಯೇಯ. ದೇವ ಮಂದಿರ ಭಜನೆ, ಪೂಜೆ, ಪ್ರಸಾದಗಳು ಜೀವನದಲಂಕಾರ, ಮನಸ್ಸಿನೋದ್ಧಾರ. ಭಾವವಂ ಕ್ಷುಲ್ಲ ಜಗದಿಂ ಬಿಡಿಸಿ ಮೇಲೊಯ್ಯುವುದು, ಆವುದಾದೊಡಮುಳಿತು ಮಂಕುತಿಮ್ಮ ಮಂಕುತಿಮ್ಮ. ಒಂದು ದೇವಸ್ಥಾನ ಅಥವಾ ನಮ್ಮ ಮನೆಯಲ್ಲೇ ಒಂದು ಪೂಜಾ ಮಂದಿರ, ಒಂದು ಪ್ರಶಾಂತವಾಗಿರುವಂತಹ ಸ್ಥಳ ಖಂಡಿತ ಬೇಕು. ಯಾಕೆ? ನನ್ನ ಸಂಸಾರ, ನನ್ನ ಜೀವಭಾವ, ನನ್ನ ಗೋಳು, ನನ್ನ ಜೀವನದ ನಾನಾ ರೀತಿಯ ನೋವು ಬೇನೆ ಇವೆಲ್ಲವನ್ನೂ ಮರೆತು ಆ ಹೃದಯ ಸ್ಥಾನದಲ್ಲಿ ಆತ್ಮನಲ್ಲಿ ಒಂದಾಗಿ ನಿಲ್ಲುವುದಕ್ಕೆ, ಆತ್ಮಾನಂದವನ್ನು ಪಡೆಯುವುದಕ್ಕೆ, ಹೆಚ್ಚಿನ ಸಂತೋಷ ಸುಖವನ್ನು ಅನುಭವಿಸುವುದಕ್ಕೆ. ಅದರಿಂದ ಹಿರಿಯರು ಯಾವುದೋ ಒಂದು ರೂಪವನ್ನು ಕೊಟ್ಟಿದ್ದಾರೆ, ತಪ್ಪು ತಿಳ್ಕೋಬೇಡಿ. ಶ್ಯಾಮ ಸುಂದರನವನೇ ಚಕ್ರಿ ನರಹರಿಯಂತೆ, ಸೋಮಶಂಕರನೆ ಭೈರವ ರುದ್ರನಂತೆ, ಹೈಮವತಿ ಶಿವೆ ತಾನೆ ಕಾಳಿ ಚಂಡಿಕೆಯಂತೆ, ಪ್ರೇಮ ಘೋರಗಳೊಂದೇ ಮಂಕುತಿಮ್ಮ. ಶ್ಯಾಮ, ರಾಮ, ಚಕ್ರಿ, ವಿಷ್ಣು, ನರಸಿಂಹ, ಶಂಕರ, ಭೈರವ, ರುದ್ರ, ಭದ್ರಕಾಳಿ, ಮಹಾಕಾಳಿ, ಚಂಡಿ. ಸ್ವಾಮಿ ಒಂದೋ ಎರಡು, ನಮ್ಮಲ್ಲಿ ಏಕೋ ದೇವ, ಪರಮಾತ್ಮ ಒಂದೇ ಸತ್ಯ. ಎಷ್ಟು ರೂಪಗಳು, ಎಷ್ಟು ರೂಪಗಳು. ಆದರೆ ತತ್ವ ತಿಳಿದವರಿಗೆ ಅಲ್ಲಿ ಎಲ್ಲೂ ಜಗಳ ಇಲ್ಲ. ಪರಮಹಂಸರು ಕೂಡ ಕಾಳಿಯನ್ನು ಪೂಜಿಸಿದ್ರೂ ವೈಷ್ಣವ ದೇವಸ್ಥಾನಕ್ಕೆ ಹೋಗಿದ್ದಾರೆ, ಚರ್ಚ್ಗಳಿಗೆ ಹೋಗಿದ್ದಾರೆ, ಎಲ್ಲಾ ಕಡೆಯೂ ಪರಮಾತ್ಮನನ್ನು ನೋಡಿದ್ದಾರೆ. ಪರಮಾತ್ಮನನ್ನು ನೋಡುವುದು ಹೊರಗಡೆ ಅಲ್ಲ, ನೆನಪಿರಲಿ, ಹೃದಯದಲ್ಲಿ. ಹೃದಯದಲ್ಲಿ ಪರಮಾತ್ಮನಿಗೆ ನಿಜವಾದಂತಹ ಪೀಠ ಇದೆ, ನಿಜವಾದಂತಹ ಸಿಂಹಾಸನ ಇದೆ. ಆ ಸಿಂಹಾಸನದಲ್ಲಿ ಆ ಪರಮಾತ್ಮನಿಗೆ ರೂಪ ಇಲ್ಲ. ಪರಮಾತ್ಮನಿಗೆ ನಿಜವಾಗಲೂ ಯಾವ ರೂಪವೂ ಇಲ್ಲ. ನೀವು ಯಾವ ರೂಪವನ್ನು ಕೊಡ್ತೀರೋ ಯದ್ಭಾವಂ ತದ್ಭವತಿ. ಅದರಿಂದ ಮೇಲು ಕೀಳು, ಉಚ್ಚ ನೀಚ, ತರ ತಮ, ಅಜ್ಞಾನ ಅದನ್ನು ಮನಸ್ಸಿಂದ ಕಿತ್ತು ಹಾಕಿ ಒಂದು ರೂಪವನ್ನು ನಂಬಿ, ನಂಬು ದೇವರ ನಂಬು ನಂಬೆನ್ನುವುದು ಲೋಕ, ಕಂಬನಿಯ ನಿಡುವ ಜನ ನಂಬಲೊಲ್ಲದರೆ. ಅಪ್ಪ ನಂಬಪ್ಪ, ಒಂದು ದೇವರನ್ನು ನಂಬು. ನೀವು ದಾರಿಯಲ್ಲಿ ಹೋಗುವಾಗ ಯಾರಾದರೂ ಮರಕ್ಕೆ ಸುತ್ತು ಹೊಡಿತಾ ಇರ್ಬೋದು. ಅಯ್ಯೋ ರಾಮ, ಅದೇನು ಸ್ವಾಮಿ ಮರಕ್ಕೂ ಪ್ರದಕ್ಷಿಣೆ ಬರ್ತಾರೆ, ಅಲ್ಲಿ ದೇವರು ಇದ್ದಾರೆ. ಅಪ್ಪ, ಪರಮಾತ್ಮ ಅನ್ನುವಂಥವನಿಗೆ ಜಾಗ ಅನ್ನುವಂಥದ್ದಿಲ್ಲ, ಅವನು ಸರ್ವವ್ಯಾಪಿ. ಪರಮಾತ್ಮನು ಎಲ್ಲೆಲ್ಲೂ ಇದ್ದಾನೆ. ನಾವು ನೋಡುವವರು ಆ ಪರಮಾತ್ಮನಿಗೆ ವಸತಿಯನ್ನು, ಒಂದು ಗರ್ಭಗೃಹವನ್ನು, ಒಂದು ಜಾಗವನ್ನು ನಾವು ಕೊಡೋದು. ನಿಜವಾಗಿ ಹೇಳಬೇಕಂದ್ರೆ ಪರಮಾತ್ಮನಿಗೆ ಜಾಗ ಇಲ್ಲ. ಎಲ್ಲೆಲ್ಲೂ ಇರೋ ಪರಮಾತ್ಮನಿಗೆ ಒಂದು ಅಸ್ಮಿನ್ ಬಿಬ್ಬೆ, ಒಂದು ರೂಪದಲ್ಲಿ ಎಲ್ಲಿ ಸ್ವಾಮಿ? ಆದರೆ ಕಲ್ಲಲ್ಲಿ ಯಾತಕ್ಕೆ ಎಷ್ಟೋ ಜನ ಅರಶಿನದ ಒಂದು ಉಂಡೆ ಮಾಡಿ ಅಸ್ಮಿನ್ ಬಿಂಬೆ ಗಣಪತಿ ಮಾವಾಹಯಾಮಿ ಮಾಡ್ತಾರೆ. ಸೆಗಣಿಯ ಉಂಡೆ, ಒಂದು ಎಲೆ. ಸ್ವಾಮಿ, ಪರಮಾತ್ಮನನ್ನು ನೋಡುವುದು ನಾವು ಹೃದಯದಲ್ಲಿರಲಿ. ಪರಮಾತ್ಮನ ವಾಸಸ್ಥಾನ ಹೃದಯ. ಆದ್ದರಿಂದ ಆ ನಂಬಿಕೆ, ಆ ಶ್ರದ್ಧೆ, ನೀವು ಯಾವ ವಸ್ತುವಿನಲ್ಲಿ ಪರಮಾತ್ಮನ ನೋಡಬೇಕು ಅಂತಂತೀರೋ ಅಲ್ಲಿ ಪರಮಾತ್ಮ ಕಾಣ್ತಾನೆ, ಯಾವ ಬಿಂಬದಲ್ಲೂ ಕಾಣ್ತಾನೆ. ನಂಬು ದೇವರ ನಂಬು ನಂಬೆನ್ನುವುದು ಲೋಕ, ಕಂಬನಿಯನ್ನು ಇಡುವ ಜನ ನಂಬಲೊಲ್ಲದರೆ. ಅದು ಯಾತಕಪ್ಪ? ಗೋಳು ಅಂತ ಅಳ್ತಾ ಇದೆಯಾ? ಆ ಅಳು, ಆ ಮನಸ್ಸಿನ ಗೋಳು, ಆ ಮನಸ್ಸಿನ ನೋವು ಬೇನೆ ಸ್ವಲ್ಪ ಆದ್ರೂ ಕಡಿಮೆ ಆಗುತ್ತೆ ಕಣೋ. ಸ್ವಲ್ಪ ದೇವರ ಕಡೆ ತಿರುಗಪ್ಪ, ಪರಮಾತ್ಮನ ನಾಮಸ್ಮರಣೆ ಮಾಡು. ಪರಮಾತ್ಮನ ನಾಮಸ್ಮರಣೆ ಮಾಡುವಾಗ ಆ ಮನಸ್ಸು, ಬುದ್ಧಿ, ಅಂತಃಕರಣ ಅನ್ನುವಂಥದ್ದು ತನ್ನಿಂದ ತಾನಾಗಿ ಶಾಂತವಾಗ್ತದೆ.
ನಮಗೆ ಗೊತ್ತಿಲ್ಲದ ಹಾಗೆ ನಾವು ಶಾಂತಿಯ ತೀರಕ್ಕೆ, ಆನಂದದ ಅರಮನೆಗೆ ಗೊತ್ತಿಲ್ಲದ ಹಾಗೆ ಒಳಗೆ ಹೋಗಿ ಕೂತ್ಕೊಳ್ತೇವೆ. ಪೂಜೆ ಆಗುವ ತನಕ, ಭಜನೆ ಮುಗಿಯುವ ತನಕ ನಾವು ಎಲ್ಲಿದ್ದೇವೆ ನಮಗೇ ಗೊತ್ತಿರಲ್ಲ. ನಂಬದಿರ್ದನು ತಂದೆ, ನಂಬಿದನು ಪ್ರಹ್ಲಾದ, ನಂಬಿಯುಂ ನಂಬದಿರು ವಿಬ್ಬಂದಿ ನೀನು. ಕಂಬದಿನೋ ಬಿಂಬದಿನೋ ಮೋಕ್ಷವರಿಂಗಾಯ್ತು, ಸಿಂಬಳದಿನೊಣ ನೀನು ಮಂಕುತಿಮ್ಮ. ನಮ್ಮ ನಂಬಿಕೆ ಇಷ್ಟೇ. ನಂಬದಿರ್ದನು ತಂದೆ, ಹಿರಣ್ಯಕಶ್ಯಪ ದೇವರೇ ಇಲ್ಲ ಅಂತಂದ, ನಾನು ಮಾತ್ರ. ನೆನಪಿರ್ಲಿ, ಅವನದೇ ಮಗ ಪ್ರಹ್ಲಾದ. ನಂಬಿದನು ಪ್ರಹ್ಲಾದ, ಸ್ವಾಮಿ ಇನ್ಯಾವುದೂ ಇಲ್ಲ, ಹರಿ ಮಾತ್ರ ಅಂತಂದ. ಎಲ್ಲಿ ನೋಡಿದ್ರು ಹರಿ, ಶ್ರೀಹರಿ ಶ್ರೀಹರಿ, ನಾರಾಯಣ ವಾಸುದೇವ, ನಾರಾಯಣ ವಾಸುದೇವ, ಪರಮಾತ್ಮನ ಸ್ಮರಣೆಯೇ ಅವನಿಗೆ. ಇವಾಗ ನೆನಪಿರ್ಲಿ, 2 ಹೃದಯಗಳನ್ನು ನೀವು ಮನಸ್ಸಲ್ಲಿ ಕಲ್ಪಿಸಿಕೊಳ್ಬೇಕು. ರಾಕ್ಷಸನ ಹೃದಯದಲ್ಲೂ ನಾನು ಮಾತ್ರ, ಪರಮಾತ್ಮನೇ ಇಲ್ಲ ಅಂತಂದ. ಆ ನಾನು ಮಾತ್ರ ಅಂತನ್ನುವುದರಲ್ಲೂ ಪೂರ್ಣ ಶ್ರದ್ಧೆ, ಪೂರ್ಣ ನಂಬಿಕೆ. ಈ ಕಡೆಯಿಂದ ಪ್ರಹ್ಲಾದ, ಸ್ವಾಮಿ ನಾನು ಅನ್ನುವಂಥದ್ದಕ್ಕೆ ಅಸ್ತಿತ್ವವೇ ಇಲ್ಲ, ಪರಮಾತ್ಮ ಮಾತ್ರ. ಸ್ವಾಮಿ ನೋಡಿ, 2 ಹೃದಯ ಸ್ಥಾನಗಳು, 2 ಹೃದಯ ಸ್ಥಾನಗಳಲ್ಲೂ ನಂಬಿಕೆ 100ಕ್ಕೆ 100. ಹಿರಣ್ಯಕಶ್ಯಪನ ಮನಸ್ಸಲ್ಲಿ ಪರಮಾತ್ಮ ನಿಲ್ಲುವೇ ಇಲ್ಲ ಅನ್ನುವಂಥ ರೀತಿಯ ದೃಢ ನಂಬಿಕೆ. ಆ ಹೃದಯ, ಆ ಮನಸ್ಸು ಬುದ್ಧಿ ಸ್ಥಿರವಾಗಿ. ಪ್ರಹ್ಲಾದನಲ್ಲಿ ಪರಮಾತ್ಮ ಮಾತ್ರ ಸ್ವಾಮಿ, ದೃಢ ನಂಬಿಕೆ ಸ್ಥಿರವಾಗಿ. ಆದ್ರಿಂದ ಸ್ವಾಮಿ ಇಲ್ಲಿ ನೋಡಿ, ಕಂಬದಿನೋ ಬಿಂಬದಿನೋ ಮೋಕ್ಷವರಿಂಗಾಯ್ತು, ಇಬ್ಬರಿಗೂ ಮೋಕ್ಷವಾಯಿತು. ಅಂಥ ರಾಕ್ಷಸನನ್ನುವಂಥ ರೀತಿಯಲ್ಲಿ ಹಿರಣ್ಯಕಶ್ಯಪನಿದ್ರೂ ಯಾರು ಬಂದಿದ್ದು ಕೊಲ್ಲುವುದಕ್ಕೆ? ಪರಮಾತ್ಮನೇ. ಇವಾಗ ನೋಡಿ ನಿಮ್ಮ ಕತೆ, ಅದು ಗಮ್ಮತ್ತು ಕೇಳಿ. ಸಿಂಬಳದಿನೋಣ ನೀನು, ನಾವೆಲ್ಲಿದ್ದೇವೆ ಕೇಳಿ? ದೇವರಿದಾರೇನೋ ಇದಾರ ಅಂತ ಅಲ್ಲ, ನಿನ್ನ ಮನಸ್ಸಿಗೆ ಏನು ಅನ್ನಿಸ್ತದೆ? ನನ್ನ ಮನಸ್ಸಿಗೆ ಇಲ್ವಾ ಅಂತ. ಮತ್ತೆ ಯಾಕೆ ನೀನು ಕೈ ಮುಗಿಯೋದು? ಅಲ್ಲ, ಇದ್ರೆ ಸ್ವಾಮಿ, ಇದ್ರೆ ಒಂದೇ ಅವನಿಗೆ ಬೇಜಾರಾಗುದೆ, ಅದಕ್ಕೆ ಇರ್ಲಿ ಬಿಡಿ. ನಿನ್ನ ಮನಸ್ಸಿಗೆ ಏನು ಅನ್ನಿಸ್ತದೆ? ಎಂಥದ್ದು ಸ್ವಾಮಿ, ನನಗೆ ಅಲ್ಲ ಇಷ್ಟೆಲ್ಲ ಕಷ್ಟಗಳೆಲ್ಲ ಬರುವಾಗ, ವಿಚಿತ್ರ ರೀತಿಯಲ್ಲಿ ನಮಗೆಲ್ಲ ದುಃಖಗಳು ಬರುವಾಗ ಆ ದೇವರಿದ್ರೆ ಕಾವನವರು ಮನೆಯಲ್ಲಿ ಜಗದ ಕಥೆ ಏಕಿಂತು ಪರಮಾತ್ಮ ಬಂದಿರುವುದಾದ್ರೆ ಈ ರೀತಿ ಯಾಕೆ ಸ್ವಾಮಿ ಪ್ರಪಂಚ ನಡೀತಾ ಇರೋದು? ನನಗೊಂಥರ ಆಗುತ್ತೆ ಸ್ವಾಮಿ ಒಂದೊಂದ್ಸಲ. ಅಂದ್ರೇನು? ನಮ್ಮ ಹೃದಯದಲ್ಲಿ ಸ್ಥಿರತೆ ಇಲ್ಲ, ಶ್ರದ್ಧೆ ಇಲ್ಲ, ಪೂರ್ಣ ನಂಬಿಕೆ ಇಲ್ಲ. ಪರಮಾತ್ಮನಿದಾನೆ ಅನ್ನುವ ರೀತಿಯ 100ಕ್ಕೆ 100 ಆ ಸ್ಥಿರತೆ, ಭಕ್ತಿ, ಶ್ರದ್ಧೆ ನಮ್ಮಲ್ಲಿಲ್ಲ. ಪ್ರಹ್ಲಾದನ ಭಕ್ತಿ ನಮ್ಮಲ್ಲಿಲ್ಲ. ಆ ಕಡೆಯಿಂದ ಖಂಡಿತ ಇಲ್ಲ ಅನ್ನುವ ರೀತಿಯ ಸ್ಥಿರತೆ, ಅದು ಸ್ಥಿರತೆ ಸ್ವಾಮಿ. ಆ ಮನಸ್ಸು ಬುದ್ಧಿ ಪೂರ್ಣ ಸ್ಥಿರತೆಯಲ್ಲಿ ನಿಲ್ಲುವಂಥದ್ದೇನಿದೆ, ಪೂರ್ಣ ಶ್ರದ್ಧೆಯಲ್ಲಿ ನಿಲ್ಲುವಂಥದ್ದೇನಿದೆ, ಅದು ಬೇಕು. ನಮ್ದು ಹಾಗಲ್ಲ. ನಮ್ದು ಸಿಂಬಳದಿ ನೊಣ. ಸಿಂಬಳದಿ ನೊಣ ಅಂದ್ರೆ ನೆನಪಿದೆಯಾ? ಆ ಸಿಂಬಳದ ಮೇಲೆ ನೊಣ ಕೂತಿದ್ರೆ ಅದಕ್ಕೆ ಎದ್ದು ಬರುವ ಹಾಗಿಲ್ಲ, ಅದು ಅಂಟು. ಅದನ್ನು ತಿನ್ನುವ ಹಾಗೂ ಇಲ್ಲ. ತಿಂದ್ರೆ ಅಲ್ಲಿ ಅದೇ ಹೇಳಿದಲ್ಲ, ಸತ್ತು ಹೋಗ್ತದೆ ಸ್ವಾಮಿ. ಆ ರೀತಿ ನಮ್ಮ ಭಕ್ತಿ ಸ್ವಾಮಿ. ನಾವು ಈ ಕಡೆಯಲ್ಲ ಆ ಕಡೆಯೂ ಅಲ್ಲ. ಆಲೋಚನೆ ಮಾಡಿ. ನಾವು ದೇವಸ್ಥಾನಕ್ಕೆ ಹೋಗ್ತೇವೆ, ನಾವು ಪರಮಾತ್ಮನಲ್ಲೆಲ್ಲ ಕೇಳ್ಕೊಳ್ತೇವೆ. ನಮ್ಮ ಮನಸ್ಸಿಗೆ ಬೇಕಾದದ್ದು ಸಿಗಲಿಲ್ಲ ಅನ್ನುವಾಗ, ಅಥವಾ ನಮ್ಮ ಮನೆಯಲ್ಲಿ ನಾವು ಇಷ್ಟು ಪೂಜೆ ಮಾಡಿ ಭಜನೆ ಮಾಡಿ ಎಷ್ಟೆಲ್ಲ ನಾವು ಧಾರ್ಮಿಕ ರೀತಿಯಲ್ಲಿ ಜೀವನ ಮಾಡಿ ಏನಾದರೂ ಕಷ್ಟಗಳು ಬಂದಾಗ, ಸ್ವಾಮಿ ದೇವರಿಲ್ವಾ ಅಂತ. ಸ್ವಾಮೀಜಿ ನಮಗೆಲ್ಲ ಶ್ರದ್ಧೆ ಹೊರಟು ಹೋಗಿದೆ. ಕತ್ತಲೆಯಳು ಏನನು ಕಂಡು ಬೆದರಿದ ನಾಯಿ, ಎತ್ತಲೋ ಸಖನೋರ್ವನಿಹನೆಂದು ನಂಬಿ ಕತ್ತೆತ್ತಿ ಮೋಳಿಡುತ್ತ ಬೊಗಳಿ ಹಾರಾಡುವುದು ಭಕ್ತಿಯಂತೆಯ ನಮದು ಮಂಕುತಿಮ್ಮ. ಕತ್ತಲೆಯಲ್ಲಿ, ಅದು ಪೂರ್ಣಿಮೆ ದಿವಸ ತುಂಬ ಚಂದ್ರನ ಬೆಳಕು. ಆ ಚಂದ್ರನ ಬೆಳಕಿಗೆ, ತಿಂಗಳ ಬೆಳಕಿಗೆ ಎಲ್ಲೋ ಸ್ವಲ್ಪ ಗಿಡಗಳು ಆ ಕಡೆ ಈ ಕಡೆ ಗಾಳಿಗೆ ಓಲಾಡುವಾಗ ನೆರಳು ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ತದೆ. ನಾಯಿ ಒಂದೇ ಸಲ ಬೌ 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 ಅಂತಂತದೆ. ನಾಯಿ ಒಂದು ನಾಯಿ ಬೌ ಬೌ ಅಂತಂದ್ರೆ ಪಕ್ಕದ ಮನೆ ನಾಯಿ ಬೌ ಬೌ ಅಂತಂತದೆ. ಆಚೆ ಕಡೆ ಮತ್ತೊಂದು ಮನೆ ಅದು ಬೌ ಬೌ ಅಂತ ಅನ್ನೋದು. ಇದು ಗಮ್ಮತ್ತಿದೆ. ಈಗ ನಾಯಿ ಬೊಗಳಿದ್ದು ಅದು ಹೆದರಿ ಈ ನಾಯಿ ಬೊಗಳಿತು ಅಂತೇಳಿ ಆ ನಾಯಿನೂ ಬೊಗಳೋದು. 3-4 ನಾಯಿಗಳು ಬೊಗಳುವಾಗ ಮೊದಲನೇ ನಾಯಿಗೆ ಸ್ವಲ್ಪ ಖುಷಿ ಆಗುದಂತ, ಅಡ್ಡಿ ಇಲ್ಲ, ಎಲ್ಲ ಫ್ರೆಂಡ್ಸ್ ಇದ್ದಾರೆ ನಮಗೆ ಅಂತೇಳಿ. ಇಂಥದ್ದೇ ನಮ್ದು ಭಕ್ತಿ ಸ್ವಾಮಿ. ನಮ್ಮ ಭಕ್ತಿ ಎಲ್ಲ ಇಂಥದ್ದೇ. ಏನು ಹೇಳಿ, ನಮಗೆ ಯಾವಾಗ ಏನು ಬೇಕನ್ನುವಂಥದ್ದು ಸಿಗಬೇಕನ್ನುವ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ
ನನ್ನ ಅಂತಃಕರಣ ಅನ್ನುವಂಥದ್ದು ಹೇ ಕೃಷ್ಣ ರಾಮ ಅನ್ನುವಂಥ ರೀತಿಯಲ್ಲಿ ಏನೋ ಒಬ್ಬ ಪರಮಾತ್ಮನ ರೂಪವನ್ನು ನಂಬಿ ನಾನು ಕೇಳುವಾಗ ನಾನು ನೋಡಿದೆ ಅಂತ ಇನ್ನೊಬ್ಬರು ನಂಬೋದೆ, ಅವರು ನೋಡಿದ್ರು ಮತ್ತೊಬ್ಬರು ನಂಬೋದೆ, ಎಲ್ಲರೂ ನಂಬಿದ್ದೆ ಸ್ವಾಮಿ. ಆ ರೀತಿಯ ನಂಬಿಕೆಯಲ್ಲಿ ಮೊದಲನೇ ವ್ಯಕ್ತಿ ಯಾರು ನಂಬಿದ್ದಾನೋ ಅವನಿಗೆ ಪೂರ್ಣ ಶ್ರದ್ಧೆ ಉಂಟು. ಪರಮಾತ್ಮ ತತ್ವ ಏನು ಅಂತ ತಿಳ್ಕೊಂಡಿದ್ದಾನೋ ಇಲ್ಲ, ಅವನಿಗೆ ಬೇಕಾದ್ದು ಸಿಗಲಿಲ್ಲ, ಆ ದೇವರನ್ನೇ ಬಿಟ್ಟ ಸ್ವಾಮಿ. ಇನ್ನೊಂದು ವಾರದ ನಂತರ ಅವನ ದೇವರೇ ಬೇರೆ. ಇಷ್ಟು ದಿವಸ ಕೃಷ್ಣನ ನಂಬಿದವ ಆ ಕೃಷ್ಣನನ್ನು ಬಿಟ್ಟು ಬಿಡ್ತಾನೆ, ಆಮೇಲೆ ಇನ್ನೊಂದು ಯಾವುದೋ ದೇವಸ್ಥಾನಕ್ಕೆ ಹೋಗ್ತಾನೆ, ಆ ದೇವರನ್ನು ಬಿಟ್ಟು ಬಿಡ್ತಾನೆ. ನಮ್ದೆಲ್ಲ ಇಂಥದ್ದೇ ಸ್ವಾಮಿ. ಇದು ಅದಕ್ಕನ್ನೋದು ಸಿಂಬಳದಿ ನೊಣ ನೀನು. ನಮ್ಮ ಭಕ್ತಿ ಅನ್ನುವಂಥದ್ದು ನಮ್ಮ ಮನಸ್ಸಿಗೆ ಬೇಕಾದ ಹಾಗೆ ದೇವರು ಬೇಕು. ಎನ್ನ ಬೇಡಿಕೆ ನಷ್ಟಬಹುದೆಂತು ದೇವನಿರೆ ಅನ್ಯಾಯ ಜಗವೆಲ್ಲ ದೇವನಿರನೆನುತ ತನ್ನನುಭವದ ನಂಬಲು ಓರೋರ್ವನು ಭಿನ್ನವಾಗದ ಸತ್ಯ ಮಂಕುತಿಮ್ಮ. ನನ್ನಂತಃಕರಣ ಅನ್ನುವಂಥದ್ದು ಏನೋ ಕೇಳಿತು, ಅದು ಸಿಗಲಿಲ್ಲ. ಸ್ವಾಮೀಜಿ ದೇವರಿಲ್ಲ. ಸ್ವಾಮೀಜಿ ನಾವು ದೇವರಿಗೆ ಪೂಜೆ ಮಾಡ್ತೇವೆ, ಭಗವದ್ಗೀತೆ ನಾವು ಓದದೆ, ನಾವು ಮನೆಯಲ್ಲಿ ನೀರು ಕೂಡ ಕುಡಿಯೋದಿಲ್ಲ ಸ್ವಾಮೀಜಿ. ನಿಮ್ಮಂತಹ ಮಹಾತ್ಮರುಗಳು ದೊಡ್ಡವರೆಲ್ಲ ಬರುವಾಗ ಎಷ್ಟೆಲ್ಲ ಪಾದ ಪೂಜೆ ಎಲ್ಲ ಮಾಡಿದ್ದೇವೆ, ಇಂತೆಲ್ಲ ಮಾಡಿ ಸ್ವಾಮೀಜಿ ಏನಾಯ್ತು ನೋಡಿ ನಮ್ಮ ಮನೆಯಲ್ಲಿ ಏನೇನೋ. ಸ್ವಾಮೀಜಿ ದೇವರಿದಾನ ನೀವು ಹೇಳಿ, ನನಗೇನೂ ಶ್ರದ್ಧೆ ಉಳಿಲಿಲ್ಲ ಸ್ವಾಮಿ, ಎಲ್ಲ ಸುಳ್ಳು. ಅದರಿಂದ ದೇವರಿಗೆ ಯಾವ ನಷ್ಟವೂ ಇಲ್ಲ, ಹೌದಲ್ಲ ಹೇಳಿ. ನನ್ನಂತಃಕರಣ ಅನ್ನುವಂತಹ ಮನಸ್ಸು ಬುದ್ಧಿಯಲ್ಲಿ ಪರಮಾತ್ಮ ತತ್ವ ಏನು, ದೇವರಂದ್ರೆ ಏನು, ಆ ಸರಿಯಾದ ಜ್ಞಾನವನ್ನು ನಾನು ಗಳಿಸದೆ ಕತ್ತಲೆಯೊಳೇನೋ ಕಂಡು ಬೆದರಿದ ನಾಯಿ ಕತ್ತೆತ್ತಿ ಮೊಗಳಿಡುತ್ತ ಬೊಗಳಿ ಹಾರಾಡುವುದು. ಆ ರೀತಿ ಆಗಬಾರದು ನಮ್ಮ ಭಕ್ತಿ. ತಮ್ಮ, ಪೆಟ್ಟು ಬೀಳ್ತದೆ, ನಷ್ಟ ಆಗುತ್ತದೆ, ಕಷ್ಟಗಳು ಬರ್ತವೆ, ಸತ್ಯ. ಆದರೆ ನೋಡು, ಫಲವೇನು ಹೆಣಗಾಡಿ ಹೋರಾಡಿ ಧರೆಯೊಳಗೆ ಸಲಿಸದೊಂದನು ಮೊಂದನು ದೈವ ಬಿಡದು ಹೊಲಸೆಲ್ಲವೆಲ್ಲ ಬಾಳ್ಗೆ ತಳಹದಿ ಇಲ್ಲ ಗಲಿಬಿಲಿ ಇದೆನ ಬೇಡ ಮಂಕುತಿಮ್ಮ. ಏನು ಫಲ ಸ್ವಾಮಿ? ಇಷ್ಟೆಲ್ಲ ಪೂಜೆ ಮಾಡಿ ಭಜನೆ ಮಾಡಿ ಏನು ಸ್ವಾಮಿ ಪ್ರಯೋಜನ? ಪ್ರದಕ್ಷಿಣೆ ಎಷ್ಟು ಬಂದಿದ್ದೇನೆ ದೇವರಿಗೆ, ಎಲ್ಲ ಬೆಳ್ಳಿ ಕವಚ, ವಜ್ರದ ಕಿರೀಟ, ಏನೇನಿಲ್ಲ, ಪಟ್ಟ ಬಂಗಾರ, ಒಳ್ಳೊಳ್ಳೆ ರೀತಿಯ ಶೃಂಗಾರ ಎಲ್ಲ ಮಾಡಿದ್ದೇನೆ ಸ್ವಾಮೀಜಿ. ಆ ದೇವರಿಗೆ ಕಣ್ಣಿದೆಯಾ, ಕರುಣೆ ಇದೆಯಾ? ನೋಡಿ ಏನಾಯ್ತು ನೋಡಿ. ತಮ್ಮ, ಬಾಳ್ಗೆ ತಳಹದಿ ಇಲ್ಲ, ಕಾಯುವ ದೈವ ಇಲ್ಲ, ದೈವ ಕುರುಡೆನ್ನದಿರು. ಗಲಿಬಿಲಿ, ಇದೆಲ್ಲ ಗಲಿಬಿಲಿ, ಇದಕ್ಕೆ ಒಂದು ಯಾವ ರೀತಿಯ ಒಂದು ಆದಿ ಅಂತ್ಯ ಇಲ್ಲ ಅನ್ಬೇಡ. ಎನಗ ಸುಖವಿಲ್ಲ ಅದರಿಂ ದೇವರು ಇಲ್ಲವೆನುತ ಅನುಮಿತಿಯ ನಿಂಗಯ್ಯೆ ಸುಖಿಯದೇನೆನುವಂ ತನು ಬಾಹ್ಯ ಕರಣದನುಭವಕ್ಕಿಂತ ಸೂಕ್ಷ್ಮತರದ ಅನುಭವವ ನೀನರಸೋ ಮಂಕುತಿಮ್ಮ. ಸ್ವಾಮೀಜಿ ದೇವರಿಲ್ಲ, ಯಾತಕ್ಕೆ ನೋಡಿ ಸ್ವಾಮಿ, ನಮಗೆ ಸುಖ ಇಲ್ಲ. ದೇವರ ಪೂಜೆ, ವಿಷ್ಣು ಸಹಸ್ರನಾಮ, ಭಜನೆ, ಪ್ರಾರ್ಥನೆ ಇಷ್ಟೆಲ್ಲ ನಾವು ಮಾಡಿ ಕೂಡ ಎಲ್ಲಿ ಸುಖ ಇದೆ ಸ್ವಾಮಿ? ಹೆಂಡತಿ ಒಂಥರ, ನನಗೆ ನೋಡಿ ಸ್ವಾಮಿ ಲಕ್ವ ಹೊಡೆದಿದೆ, ರಾಮ ರಾಮ ಅಂತಂದ್ರೆ ನಾಲ್ಗೆ ತಿರ್ಗ್ಲಿಕ್ಕೂ ಆಗಲ್ಲ. ಆ ದೇವರು ಏನು ಮಾಡಿಟ್ಟಿದ್ದಾನೆ ನೋಡಿ ಸ್ವಾಮಿ, ನೀವು ಹೇಳಿ ಸ್ವಾಮಿ, ಇದಾನ ದೇವರು? ಎನಗೆ ಸುಖವಿಲ್ಲ ಅದರಿಂದ ದೇವರು ಇಲ್ಲವೆನುತ ಅನುಮಿತಿಯ ನಿಂಗಯ್ಯೇ ಸುಖಿಯದೇನೆನುವ. ಸುಖಿ ಅನ್ನೋನೇನಂತಾನೆ? ಸುಖವಾಗಿದ್ದವನ ಅವನು ದೇವಸ್ಥಾನಕ್ಕೆ ಬರಲ್ಲ. ಕಷ್ಟ ಇದ್ದವನ ಮಾತ್ರ ದೇವಸ್ಥಾನಕ್ಕೆ ಬರುವುದು. ಸುಖಿಗಳನ್ನುವಂಥವ್ರು ದೇವಸ್ಥಾನಕ್ಕೆ ಬರಬಾರದು, ದೇವರನ್ನು ನಂಬಾರದು. ಇಲ್ಲ ಕಣೋ, ತನು ಬಾಹ್ಯ ಕರಣದ ಅನುಭವಕ್ಕಿಂತ ಸೂಕ್ಷ್ಮತರದ ಅನುಭವವ ನೀನರಸೋ. ನೋಡು, ಪರಮಾತ್ಮನನ್ನು ನಂಬುವಂತಹದ್ದು ನಮ್ಮ ಲಾಭಕ್ಕಾಗಿ. ನನ್ನ ಅಂತಃಕರಣ ಅನ್ನುವಂತಹ ಮನಸ್ಸು ಬುದ್ಧಿ ಅದು ನಿಜವಾದ ಆನಂದವನ್ನು ಪಡೆಯಬೇಕು, ಪೂರ್ಣ ಸುಖವನ್ನು ಪಡ್ಕೊಳ್ಬೇಕು, ತನ್ನ ಜೀವ ಭಾವವನ್ನು ಮರೆಯಬೇಕು, ತನ್ನ ಬೇರೆತನವನ್ನು ಮರೆಯಬೇಕು. ಈ ದೃಷ್ಟಿಯಿಂದ ಕಣೋ ಪರಮಾತ್ಮನನ್ನ ಭಜಿಸಿ ಬದುಕೆಲು ಮನುಜ ಮನಮುಟ್ಟಿ ಹರಿಯ ದಾಸೋಕ್ತಿದು. ಆದ್ರಿಂದ ನಿನ್ನ ಅಂತಃಕರಣ ಅನ್ನುವಂಥದ್ದು ಏನೆಂದು ಬೇಕಾದ ಬಯಕೆಗಳನ್ನು ಕೇಳಿದ್ರು ಕೂಡ ಸಿಗಲಿಲ್ಲ ಅಂತ ಇಟ್ಕೋ, ಅಡ್ಡಿಯಿಲ್ಲ, ಆ ಪರಮಾತ್ಮನಿಗೆ ಬಿಟ್ಟುಬಿಡು. ದೊರೆಗೆ ನಿಂಬಿನ್ನಯಿಸೆ 108 ಬಯಕೆಗಳ ಸರಿತನಗೆ ತೋರ್ದನಿತನ್ ಅದರೊಳವ ನೀವಂ ಅರಿಕೆ ಎಲ್ಲವನು ನಡೆಸದಿರೆ ದೊರೆಯ ಸುಳ್ಳಹನೆ ಕರುಣೆ ನಿರ್ಬಂಧವೇ ಮಂಕುತಿಮ್ಮ. ಎಂತೆಂಥದೋ ಕೇಳ್ತೇವೆ ನಾವು ದೇವಸ್ಥಾನಕ್ಕೆ ಹೋಗಿ. ಪೂಜೆ ಮಾಡುವಾಗಲೂ ನಾವು ಪ್ರಸನ್ನಾರ್ಘ್ಯಂಕರಿಸಿ ಅನ್ನುವ ರೀತಿಯಲ್ಲಿ ಪ್ರಸನ್ನಾರ್ಘ್ಯವನ್ನು ಕೊಟ್ಟು ಬೇಕಾದದ್ದನ್ನು ಕೇಳ್ತೇವೆ. ಹೌದು, ನಾನು ಕೇಳಿದ್ದು ಸಿಗಲಿಲ್ಲ ಅಂತನ್ನುವಾಗ ಹಾಗಾದ್ರೆ ದೇವರಿಲ್ಲ ಸ್ವಾಮಿ.
ನನಗೆ ಬೇಕಿದ್ದು ಸಿಕ್ಕಿತು ಅಂತ ಅನ್ನುವಾಗ ದೇವರಿದ್ದಾನೆ ಸ್ವಾಮಿ. ಓಹೋ, ಹಾಗಾದ್ರೆ ಪರಮಾತ್ಮನನ್ನ ಸೃಷ್ಟಿಸುವವರು ನಾವು ಅಂತಾಯ್ತು. ಏನು ಸ್ವಾಮಿ ಇದು ಕಥೆ? ನನ್ನ ಅಂತಃಕರಣದ ಬಯಕೆಗಳು ಸಿಕ್ತು, ದೇವರಿದ್ದಾನೆ. ನಾನು ಕೇಳಿದ ಬಯಕೆಗಳು ಈಡೇರಿಲ್ಲ, ಪರಮಾತ್ಮನಿಲ್ಲ. ನಿಜವಾಗಿ ತಮ್ಮ, ಪರಮಾತ್ಮನನ್ನು ನಂಬ್ತೀಯೋ? ಈ ಒಂದು ದೃಷ್ಟಿಗಾಗಿ, ಈ ಒಂದು ಕಾರಣಕ್ಕಾಗಿ ನಂಬು. ತನು ಬಾಹ್ಯ ಕರಣದ ಅನುಭವಕ್ಕಿಂತ ಸೂಕ್ಷ್ಮತರದ ಅನುಭವವ ನೀನರಸೋ. ನಿನ್ನ ಶರೀರದ ಬಯಕೆಗಳಿಗೆ, ಮನಸ್ಸಿನ ಆಶೆಗಳಿಗೆ, ಬುದ್ಧಿಯ ಆಮಿಷಗಳಿಗೆ, ಏನು ಬೇಕುಗಳಿಗೆ ಅದಕ್ಕಾಗಿ ಪರಮಾತ್ಮನನ್ನು ನಂಬೇಡಪ್ಪ. ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿಗಳನ್ನು ದಾಟಿ ಸೂಕ್ಷ್ಮತರದ ಅನುಭವಕ್ಕಾಗಿ ಆ ಹೆಚ್ಚಿನ ಆನಂದ, ಶಾಂತಿ ಹೊಂದಿದೆ ಕಣೋ. ಚತುರ್ಥಂ ಮನ್ಯಂತೆ. ಅದನ್ನು ಪಡೆದರೆ ಎಲ್ಲಾಭಾತ್ ನ ಅಪರಂ ಲಾಭಂ. ಒಂದು ಸಲ ನಿಜವಾದ ಅನುಭವವನ್ನು ಪಡೆದವರು ಮತ್ತೆ ಏನನ್ನೂ ಕೇಳುವುದಿಲ್ಲ ಕಣೋ. ಸೋಸ್ನುತೆ ಸರ್ವಾನ್ ಕಾಮಾನ್ ಸಹ. ಅಂತಹ ವ್ಯಕ್ತಿ ಅನ್ನುವಂಥವನು ಎಲ್ಲಾ ರೀತಿಯ ಬಯಕೆಗಳನ್ನೂ ಪಡೆದ ಹಾಗೆ. ಅದರ ಅರ್ಥ ಆ ಬೇಕು 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 ಅಂತ ಅವನು ಯಾರಿದಾನೋ, ಆ ದರಿದ್ರ, ಆ ಜೀವಭಾವ, ಅದು ಹೋಗ್ತದೆ. ಅದು ಹೋಗುವಂಥದ್ದನ್ನುವಂಥದ್ದೇನಿದೆ, ಅಲ್ಲಿಯ ತನಕ ನಿಜವಾದ ಭಕ್ತಿ, ಅದನ್ನು ಮಾಡು. ಸಾಮಾನ್ಯವಾಗಿ ಪ್ರಪಂಚದಲ್ಲಿ ಯಾವ ಯಾವ ರೀತಿಯ ಭಕ್ತರಿದ್ದಾರೆ ನೋಡಿ. ಹರಿಭಜ ಕರುಳು ಭಯದಿ ನೊಗೆದು ದನಿ ಬರ ಭಕುತಿ, ವರದ ಮೇಲಣ ಭಕ್ತಿಯನಿ ಬರದು ನೋಡೆ. ಬರಿಯ ಸಂತೋಷದ ಅನುರಾಗ ರಸ ನಿಜ ಭಕ್ತಿ, ಪರಮದಾಕರ್ಷಯದು ಮಂಕುತಿಮ್ಮ. ಎಷ್ಟೋ ಜನ ಭಯದಿಂದ ಭಕ್ತಿಯ ದಾರಿಗೆ ಬರುವುದುಂಟು. ತಪ್ಪಲ್ಲ, ಆದರೂ ಸರಿಯಲ್ಲ. ಗಾಡ್ ಫಿಯರಿಂಗ್ ಅಂತಂತೇವೆ, ಅದು ಸರಿಯಲ್ಲ, ನಿಜವಾದ ಭಕ್ತಿ ಅಲ್ಲ. ಪರಮೇಶ್ವರ ಅನ್ನುವಂಥವನು ರಾಕ್ಷಸನಲ್ಲ ಸ್ವಾಮಿ. ಅಲ್ಲ, ನಾನೇನಾದರೂ ತಪ್ಪು ಮಾಡಿದರೆ ನನಗೆ ದೇವರು ಶಿಕ್ಷೆ ಕೊಡ್ತಾನೆ ಅಂತ ಕಾಣ್ತದೆ, ಅದಕ್ಕಾಗಿ ನಾನು ಸರಿದಾರಿಯಲ್ಲಿರಬೇಕು. ಅಪ್ಪ, ಧರ್ಮೋ ರಕ್ಷತಿ ರಕ್ಷಿತ. ನಾನು ಸರಿಯಾದ ಧರ್ಮ ಮಾರ್ಗದಲ್ಲಿ ಜೀವನ ಮಾಡಿದರೆ ನನ್ನ ಧರ್ಮ ನನ್ನನ್ನು ಕಾಪಾಡ್ತದೆ. ಅಧರ್ಮ ಭಕ್ಷ್ಯತಿ. ನಾನು ಮನಸ್ಸಿಗೆ ಬಂದದ್ದು ಮಾಡಿದರೆ ನನ್ನ ಕರ್ಮವೇ ನನ್ನನ್ನು ತಿನ್ನೋದು. ಪರಮಾತ್ಮನನ್ನು ನಾನು ಅಲ್ಲಿ ತರುವ ಅವಶ್ಯಕತೆ ಇಲ್ಲ. ಪರಮೇಶ್ವರ ಅನ್ನುವಂಥವನು ಕೈಯಲ್ಲಿ ದೊಣ್ಣು ಹಿಡ್ಕೊಂಡು ಮೇಷ್ಟ್ರು ಮಕ್ಕಳಿಗೆ ಹೊಡೆದ ಹಾಗೆ, ಯಾರು ಒಳ್ಳೆ ಹುಡುಗನೋ ಅವನನ್ನು ಪಾಸ್ ಮಾಡು, ಯಾರು ಕೆಟ್ಟ ಹುಡುಗನೋ ತಂಟೆ ಮಾಡ್ತಾನೋ ಅವನನ್ನು ಶಿಕ್ಷಿಸು. ಇಲ್ಲ ಇಲ್ಲ ಇಲ್ಲ. ಪರಮೇಶ್ವರ ಕರುಣಾಮಯಿ, ದಯಾಮಯಿ, ಅವನ ಹೃದಯ ನಿವಾಸಿ. ಆದ್ರಿಂದ ನಿಜವಾದ ಭಕ್ತಿ ಯಾವುದು ನೋಡಿ, ಬರಿಯ ಸಂತೋಷದ ಅನುರಾಗ ರಸ ನಿಜ ಭಕ್ತಿ, ಪರಮದ ಆಕರ್ಷೆಯದು. ನಾವು ಪರಮಾತ್ಮನ ಭಜನೆಯನ್ನು ಮಾಡುವುದಾದರೆ ಈ ಒಂದು ಕಾರಣಕ್ಕಾಗಿ ಮಾಡಬೇಕಂತೆ, ಸಂತೋಷದ ಅನುರಾಗದ ನಿಜವಾದ ಭಕ್ತಿ. ನಾನು ಪೂಜೆ ಮಾಡುವಾಗ, ನಾನು ಭಜನೆ ಕೂತಾಗ ನನಗೆ ಕೇಳುವಂಥದ್ದೇನಿರಬಾರದು. ಪರಮೇಶ್ವರನಿಗೆ ಗೊತ್ತು, ಹೃದಯ ನಿವಾಸಿ. ಹೃದಯ ಅಂತಂದ್ರೆ ಮನಸ್ಸು ಬುದ್ಧಿ. ಆ ಮನಸ್ಸು ಬುದ್ಧಿ ಅನ್ನುವಂಥದ್ದು ಏನು ಬೇಕು ಬೇಕನ್ನುವ ರೀತಿಯಲ್ಲಿ ಕೇಳುವ ಮೊದಲೇ ಅಲ್ಲೇ ಇರುವ ಪರಮಾತ್ಮನಿಗೆ ಏನು ಬೇಕನ್ನುವಂಥದ್ದು ಗೊತ್ತಿದೆ. ನಾನು ಏನು ಕೇಳುವ ಅವಶ್ಯಕತೆ ಇಲ್ಲ. ಆದ್ರಿಂದ ಪೂಜೆ ಮಾಡು, ಭಜನೆ ಮಾಡು, ಜಪ ಮಾಡು, ಕೇಳುವಂಥದ್ದನ್ನು ಏನು ಕೇಳಬೇಡ. ಆ ಪೂಜೆ ಭಜನೆ ಭಕ್ತಿಯಲ್ಲಿ, ಆ ಜಪ ಧ್ಯಾನದಲ್ಲಿ ಅದು ಏನು ಆನಂದ ನಿನಗಲ್ಲಿ ಸಿಗುತ್ತದೆ ಸಾಕು, ಬೇಕಾದಷ್ಟಾಯ್ತು. ಸ್ವಾಮಿ, ಒಂದು ಸಲ ಆ ನಿಜವಾದ ಭಕ್ತಿ, ಅದಕ್ಕಂತೇವೆ ನಾವು ಚಿತ್ತ ಶುದ್ಧಿಯ ಭಕ್ತಿ, ಸಾಧಕನ ಭಕ್ತಿ, ಅದರಲ್ಲಿ ಕೇಳುವಂಥದ್ದೇನಿಲ್ಲ ಸ್ವಾಮಿ. ಮತ್ತೆ ಮತ್ತೆ ಭಜನೆ ಮಾಡೋಣ, ಮತ್ತೆ ಮತ್ತೆ ಜಪ ಕೂತ್ಕೊಳ್ಳೋಣ, ಮತ್ತೆ ಮತ್ತೆ ಪೂಜೆ ಮಾಡೋಣ. ಏನಕ್ಕೆ? ಸಂತೋಷ, ಆನಂದ, ಸಂತೃಪ್ತಿ, ಸುಖ. ಆ ಮನಸ್ಸು ಬುದ್ಧಿ ಅನ್ನುವಂಥದ್ದು ತನ್ನ ನೋವು ಬೇನೆಗಳನ್ನು ಮರೆತು ಆ ಪೂಜೆಯಲ್ಲಿ ಒಂದಾಗಿ ನಿಂತಾಗ ಆತ್ಮನಲ್ಲಿ ಆ ಆನಂದವೇ ಬೇರೆ. ಆತ್ಮ ರಾಮ ಆನಂದ ರಮಣ. ಆನಂದವನ್ನು ಪಡೆದವರು ಮತ್ತೆ ಮತ್ತೆ ಭಜನೆಗೆ ಕೊಡ್ತಾರೆ, ಮತ್ತೆ ಮತ್ತೆ ಪೂಜೆಗೆ ಹೋಗ್ತಾರೆ. ಅವರಿಗೆ ಕೇಳುವಂಥದ್ದೇನಿಲ್ಲ. ಅದಕ್ಕೊಂದು ದೃಷ್ಟಾಂತವನ್ನು ಕೊಡ್ತಾರೆ ನೋಡಿ ಡಿ ವಿ ಜಿಯವರು. ಸುತೆಯ ಪೋಷಿಸಿ ಬೆಳೆಸಿ ಧನ ಕನಕ ದೊಡೆ ಅವಳನ್ ಇತರ ಗೃಹ ಕಿತ್ತು ನಿಂಗ್ ಕೇಳುವ ಮುಯ್ಯೇನೋ, ಪ್ರತಿಫಲವು ಬೇರೇಕೆ ಸುಕೃತಕದು ತಾನೆ ಫಲ, ಹಿತಮನದ ಪಾಕಕದು ಮಂಕುತಿಮ್ಮ. ನನ್ನ ಮಗಳನ್ನು ನಾನು ಬೆಳೆಸಿ 18-20 ವರ್ಷಗಳ ತನಕ ಅವಳಿಗೆ ಒಳ್ಳೆ ಆಹಾರ ಕೊಟ್ಟು, ಚಂದದಲ್ಲಿ ಅವಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟು, ಸ್ವಲ್ಪ ಧನ ಕನಕದ ಜೊತೆಯಲ್ಲಿ ಒಳ್ಳೆಯ ಹುಡುಗನನ್ನು ನೋಡಿ ಒಂದು ಮನೆಗೆ ನಾನು ಕಳಿಸ್ಕೊಡ್ಬೇಕು.
ಮದುವೆ ಅಂತಂತೇವೆ. ಆ ರೀತಿಯಲ್ಲಿ ಅವಳನ್ನ ಒಳ್ಳೆ ಮನೆಗೆ ಕಳಿಸಿಕೊಟ್ಟ ಮೇಲೆ ನೀನ್ ಕೇಳುವ ಮುಯ್ಯೇನು, ಇನ್ನೇನು ಬೇಕು ನಿನಗೆ ಸ್ವಾಮಿ? ಮತ್ತೇನು ಬೇಕು ಅಂತ ತಂದೆಗೆ? ಒಳ್ಳೆಯ ಗಂಡ ಸಿಕ್ಕಿದಾನೆ, ಒಳ್ಳೆಯ ಮನೆ ಸಿಕ್ಕಿದೆ, ಮಗು ಹಾಯಾಗಿದೆ, ಸಾಕು, ಅಷ್ಟೇ ತಾಕತಾನೆ. ಇನ್ನೇನು ಬೇಕು ನೀವು ಕೇಳುವಂಥದ್ದು? ಪ್ರತಿಫಲವು ಬೇರೇಕೆ? ಈ ರೀತಿ ಇರ್ಬೇಕಂತ ಸ್ವಾಮಿ ಪೂಜೆಯಲ್ಲಿ. ಪೂಜೆ, ಭಜನೆ, ಜಪ, ಧ್ಯಾನ ಅನ್ನುವ ಸಾಧನೆಯಲ್ಲಿ ನಾನಿಷ್ಟು ಪೂಜೆ ಮಾಡಿದೆ, ಇಷ್ಟು ಕೋಟಿ ಜಪ ಮಾಡಿದೆ, ದೇವ್ರು ಏಕೆ ಯಾಕೆ ಮಾಡ್ದ, ದೇವ್ರು ನನ್ನ ಕೈ ಬಿಟ್ಟೆ ಯಾಕೆ? ಸುಕೃತಕ್ಕದು ತಾನೇ ಫಲ. ತಮ್ಮ, ನೀನು ಭಜನೆ ಮಾಡಿದ್ದೀಯೋ, ಪೂಜೆ ಮಾಡಿದ್ದೀಯೋ, ಜಪ ಕೂತಿದ್ದೀಯೋ ತಮ್ಮ, ಆ ಪೂಜೆ ಭಜನೆ ಜಪದಲ್ಲಿ ಆ ಮನಸ್ಸು ಪ್ರಶಾಂತವಾಗಿ ನಿಂತಾಗ, ನಿನ್ನ ನೋವು ಬೇನೆಗಳೆಲ್ಲ ಮರೆತು ಒಳಗಿನ ಆನಂದವನ್ನು ನೀನು ಅನುಭವಿಸುವಾಗ ಅದು ಎಷ್ಟು ಸಂತೋಷ ಪಟ್ಟಿದೆ, ಅದು ಎಷ್ಟು ಆನಂದವಾದ ರೀತಿಯಲ್ಲಿ ನಿಂತಿದೆ, ಪರಮಾತ್ಮನಲ್ಲಿ ಒಂದಾಗಿ ನಿಂತಿದೆ. ಇದಕ್ಕಿಂತ ಹೆಚ್ಚಿನ ಲಾಭ ಇನ್ನೇನು ಬೇಕಣೋ? ಹಿತ ಮನದ ಪಾಕಕದು. ಮನಸ್ಸು ಬುದ್ಧಿ ಪಕ್ವವಾಗುವುದಕ್ಕೆ ನಿಜವಾದ ದಾರಿ ಇದು. ಪೂಜೆ ಭಜನೆಯಲ್ಲಿ, ಜಪ ಸಾಧನೆಯಲ್ಲಿ, ನಮ್ಮ ಭಕ್ತಿಯಲ್ಲಿ ನಾವು ಏನೇನೂ ಕೇಳಬಾರದು. ಪೂಜೆ ಮಾಡೋಣ, ಭಜನೆ ಮಾಡೋಣ, ಎಲ್ಲವನ್ನು ಮಾಡಿ ನಾರಾಯಣ ಏತಿ ಸಮರ್ಪಯಾಮಿ. ಬಿಟ್ಟುಬಿಡಿ. ನಾನಿಷ್ಟು ಪೂಜೆ ಮಾಡಿದೆ, ಭಜನೆ ಮಾಡಿದೆ, ಇಷ್ಟು ನಾನು ಜಪ ಮಾಡಿ ನನಗೆ ದೇವರು ಇಂತಹ ರೀತಿಯ ಕಷ್ಟಗಳನ್ನು ಕೊಟ್ಟಿದ್ದಾನೆ. ಇಲ್ಲಿ ನೋಡು, ಇಲ್ಲಿ ಕೇಳು. ಜೀವಸತ್ವದ ಅಪಾರ ಭಂಡಾರ ಹೊಂದಿಹುದು ಸಾವಕಾರನ ದೃಷ್ಟನ್ ಅದನಾಳುತಿಹನು. ಅವಶ್ಯಕದ ಕಡವನು ಅವ ನೀವು ದುಂಟಂತೆ ನಾವೊಲಿಪುದೆಂತವನ ಮಂಕುತಿಮ್ಮ. ಸೃಷ್ಟಿ ಅದ್ಭುತ ಶಕ್ತಿಯುಳ್ಳೊರುವನಿರಲು ನಮ್ಮಿಷ್ಟಗಳ ನರಿತನು ನೀಡುವುದು ಅವನಿಗೆ ಅರಿದೆ. ಇಷ್ಟವಾತನಳು ಉದಿಸುವಂತೆ ಚೋದಿಪುದೆಂತೋ ಕಷ್ಟ ನಮಗಿಹುದಷ್ಟೇ ಮಂಕುತಿಮ್ಮ. ಸ್ವಾಮಿ, ಜೀವಸತ್ವದ ಅಪಾರ ಭಂಡಾರ ಹೊಂದಿಹುದು, ಬೇಕಾದ ರೀತಿಯಲ್ಲಿ ಕೊಡುವಂತಹ ಕಲ್ಪದ್ರುಮ, ಕಲ್ಪತರು ಆ ಪರಮೇಶ್ವರನಂತೆ. ಹೌದು ಸ್ವಾಮಿ, ಅವನ ಹತ್ರ ಹೋಗಿ ನಮ್ಮಿಷ್ಟಗಳನ್ನ ಚೋದಿಪುದೆಂತು ಕೇಳುವುದು ಹೇಗೆ? ಇದೇ ನಮಗಿರುವುದು ಕಷ್ಟ ಸ್ವಾಮಿ, ಇದ್ದೇ ನಮಗೆ ಬೇಕಾದ್ದು. ಆ ಪರಮಾತ್ಮನ ಹತ್ರ ಹೋಗಿ ಏನೇನು ಬೇಕನ್ನುವಂಥದ್ದನ್ನ ಒಂದೇ ಸಲ ಕೇಳನ್ನುವಂಥ ರೀತಿಯಲ್ಲಿ ಮನಸ್ಸಿಗೆ ಆಸೆ ಇದೆ. ಆದರೆ ಕೊಡ್ತಾನಂತೆ, ಇಲ್ಲ ಅಂತಲ್ಲ, ಆದರೆ ಅವನು ಕೊಡುವುದಕ್ಕೆ ಸರಿಯಾದ ರೀತಿಯಲ್ಲಿ ನಾನು ಏನು ಕೇಳಬೇಕು ಸ್ವಾಮಿ, ಅದು ನನಗೆ ಅರಿವಿಲ್ವೇ? ಈ ಕಷ್ಟ ನಮಗೆ ಇಹುದಷ್ಟೇ, ಅದೇ ನಮ್ಮ ಕಷ್ಟ ಸ್ವಾಮಿ. ಅದು ಭಕ್ತಿ ಅಲ್ಲ ಕಣೋ. ಪರಮಾತ್ಮ ನಿಧಾನ ಸತ್ಯ, ಹೃದಯದಲ್ಲಿ ದಾನ ಸತ್ಯ, ಅಪಾರ ಭಂಡಾರವೂ ಸತ್ಯ, ಕಲ್ಪದ್ರುಮನೂ ಹೌದು, ಕಾಮಧೇನೂ ಹೌದು. ನೀನು ಕೇಳಿದ್ದನ್ನು ಕೊಡುವಂತಹ ಪರಮೇಶ್ವರ ಹೃದಯದಲ್ಲೇ ಇದ್ದಾನೆ ಸತ್ಯ. ಆದರೆ ನೋಡು, ಇಲ್ಲಿ ನೋಡು, ನಾವು ಕೇಳಬಾರದು, ಅದು ಮುಖ್ಯ. ಪೂಜೆ ಭಜನೆ ವ್ಯಾಪಾರವಲ್ಲ. ನಮ್ಮ ಭಕ್ತಿ ವ್ಯವಹಾರ ಕಿಳಿಬಾರದು. ಪೂಜೆ ಮಾಡು, ಭಜನೆ ಮಾಡು. ಇಲ್ಲಿ ನೋಡು, ಪ್ರಾರಬ್ಧದಲ್ಲಿ ನಿನ್ನ ಪುಣ್ಯವಿನಿತಾನು ಮಿರೆ ಸೇರೆ ಪಶ್ಚಾತ್ತಾಪ ಭಾರವದರೊಡನೆ ದಾರುಣದ ಕರ್ಮ ನಿಯತಿಯ ನಿನಿತು ಶಿಥಿಲಿಪುದು ಕಾರುಣ್ಯದಿಂದ ಇವ ಮಂಕುತಿಮ್ಮ. ನಮಗೆ ಹಿಂದೆ ನಾವು ಏನು ಮಾಡಿದ್ದೇವೆ ಅನ್ನುವಂಥದ್ದು ಗೊತ್ತು. ಪ್ರಾರಬ್ಧದಲ್ಲಿ ನಿನ್ನ ಪುಣ್ಯ ತಾನು ಇನಿತು ಮಿರೆ, ಅದರ ಜೊತೆಯಲ್ಲಿ ಸೇರೆ ಪಶ್ಚಾತ್ತಾಪ ಭಾರವು ಅದರೊಡನೆ ದಾರುಣದ ಕರ್ಮ ನಿಯತಿ ಸ್ವಲ್ಪ ಶಿಥಿಲಿಪುದು. ಹಿಂದೆ ನಾವು ಮಾಡಿದ ಪ್ರಾರಬ್ಧದ ಕರ್ಮ ಬೇಕಾದಷ್ಟಿದೆ ಸ್ವಾಮಿ, ಅದರ ಜೊತೆಗೆ ಇವತ್ತಿಗೆ ನಾವು ಪಶ್ಚಾತ್ತಾಪವನ್ನು ಪಡ್ತೇವೆ, ಅದರ ಭಾರವು ಸೇರ್ತದೆ. ಇದು ಬೇಕು. ತಪ್ಪು ಮಾಡುವುದು ಸಹಜ. ನಾನು ತಪ್ಪು ಮಾಡಿದರೆ ಪರಮೇಶ್ವರನ ಮುಂದೆ ನಾನು ನಿಂತು ನಾನು ತಪ್ಪು ಮಾಡಿದ್ದೇನೆ, ಕ್ಷಮಿಸಪ್ಪ ಅನ್ನುವ ರೀತಿಯಲ್ಲಿ ಕಣ್ಣೀರು ತೆಗೆದು ನನ್ನ ಮನಸ್ಸಲ್ಲಿರುವಂಥದ್ದನ್ನು ಎಲ್ಲವನ್ನೂ ಹೇಳಿಕೊಂಡಾಗ ನನ್ನ ಮನಸ್ಸಿನ ಭಾರವೆಲ್ಲ ಹೋದ ಹಾಗೆ. ಆ ಮನಸ್ಸಿನ ಭಾರವೆಲ್ಲ ಹೋದಾಗ ನನ್ನ ಹಿಂದಿನ ಪ್ರಾರಬ್ಧದ ಕರ್ಮವೂ ಸ್ವಲ್ಪ ಸಲೀತದೆ. ಅದಕ್ಕೆ ಸರಿಯಾಗಿ ಪರಮೇಶ್ವರ ನನಗೆ ಹೃದಯದಲ್ಲಿ ಹೆಚ್ಚಿನ ಆನಂದ, ಹೆಚ್ಚಿನ ಶಾಂತಿಯನ್ನ ಕೊಡುತ್ತಾನೆ. ಪರಮೇಶ್ವರ ಕರುಣಾಮಯಿ, ಪರಮೇಶ್ವರ ದಯಾಮಯಿ. ಆ ರೀತಿಯಲ್ಲಿ ಧ್ಯಾನ, ಪೂಜೆ, ಭಜನೆಯಲ್ಲಿ ಮನಸ್ಸು ಪರಿಶುದ್ಧಗೊಳ್ಳುತ್ತದೆ. ಕಣ್ಣೀರು ಬೇಕು, ಭಾವಪೂರ್ಣವಾಗಿ ಭಜನೆ ಹಾಡಬೇಕು, ನಾವು ಮಾಡಿದ ತಪ್ಪನ್ನು ಒಪ್ಪಬೇಕು, ಪಶ್ಚಾತ್ತಾಪದ ಕಣ್ಣೀರು ಬೇಕು. ಆವಾಗಲೇ ಮನಸ್ಸು ಶುದ್ಧವಾಗುವುದು. ಮುಸುರೆ ತೊಳೆಯಬೇಕು ಅಂತಂದ್ರು ದಾಸರು. ಅಂತಃಕರಣವನ್ನು ತೊಳೆಯಬೇಕು. ಅಂತಃಕರಣವನ್ನು ತೊಳೆಯಬೇಕೋ ಆ ಮನಸ್ಸು ಪರಮಾತ್ಮನ ಮುಂದೆ ಅಳಬೇಕು. ಖಂಡಿತವಾಗಿ
ಆಗ ನಾವು ಇಷ್ಟು ಪೂಜೆ, ಇಷ್ಟು ಭಜನೆ, ಇಷ್ಟೆಲ್ಲ ನಾವು ಮಾಡಿ ಇನ್ನೂ ದಯ ಬಾರದೆ ಅನ್ನುವಾಗ ಅದರ ಅರ್ಥ ಏನು? ನನ್ನ ಕಷ್ಟಗಳು, ನನ್ನ ನಷ್ಟಗಳು, ನನ್ನ ಪ್ರಾರಬ್ಧ ಇನ್ನೂ ಇದೆ. ಇಷ್ಟು ಸತ್ಯ. ತಕ್ಕಡಿಯ ದೈವ ಪಿಡಿದರೊಂದು ತಟ್ಟೆಯಲಿ ಒಕ್ಕುವುದು ಬಿಡದೆ ಜೀವಿಯ ಪಾಪಚಯವ, ಇಕ್ಕುವುದು ಸುಕೃತಗಳನ್ನು ಇನ್ನೊಂದರೊಳಗಲ್ಲಿ ಭಕ್ತಿ ಪಶ್ಚಾತ್ತಾಪ ಮಂಕುತಿಮ್ಮ. ತಕ್ಕಡಿಯನ್ನು ಹಿಡಿದ ಹಾಗಂತ ದೇವರು ನಮ್ಮ ಹಿಂದಿನ ಪ್ರಾರಬ್ಧವನ್ನು ಒಂದು ತಕ್ಕಡಿಯಲ್ಲಿ ಹಾಕ್ತಾರಂತೆ. ಅದಕ್ಕೆ ಸರಿಯಾಗಿ ಇವಾಗ ನಾನು ಮಾಡ್ತಾ ಇರೋ ಪೂಜೆ ಭಜನೆ ಇನ್ನೊಂದು ತಕ್ಕಡಿಯಲ್ಲಿ ಹಾಕ್ತಾನೆ. ಆದರೆ ಈಗ ನಾನು ಮಾಡ್ತಾ ಇರೋ ಪೂಜೆ ಭಜನೆ ಅನ್ನುವಂಥದ್ದು ತಕ್ಕಡಿ ಅದು ಮೇಲೇನೆ ಇರ್ತದೆ ಸ್ವಾಮಿ. ಇದು ಕೆಳಗೆ ಇನ್ನೂ ಕೂತಿದೆ. ಯಾವುದು? ಹಿಂದಿನ ಪ್ರಾರಬ್ಧ ಸಂಚಿತ. ಅದೆಷ್ಟೆಷ್ಟು ಮಾಡಿದ್ದೇನೋ, ಏನೇನು ಮಾಡಿದ್ದೇನೋ ಅವೆಲ್ಲ ಇದೆ. ಹಾಗಿರುವಾಗ ಮತ್ತೆ ಕಷ್ಟ ಬರ್ತಾ ಇದೆ, ಮತ್ತೆ ನಷ್ಟಗಳು ಆಗ್ತಾ ಇದೆ, ಮತ್ತೆ ಪೆಟ್ಟು ಬೀಳ್ತಾ ಇದೆ. ಸ್ವಾಮಿ ತಮ್ಮ ಇಲ್ಲಿ ನೋಡು, ಅಳಬಾರದು. ಮತ್ತೆ ಒಳ್ಳೆಯ ದಾರಿಯಲ್ಲಿರು, ಮತ್ತೆ ಭಜನೆ ಮಾಡು, ಮತ್ತೆ ಪೂಜೆ ಮಾಡು. ಇಲ್ಲಿ ಕೇಳು, ಆವರುಣ ಕೋಸುಗವೋ ಆರಹಿತ ಕೋಸುಗವೋ ಆವಾವ ಕಾರಣಕೋ ಆವ ಯೋಜನೆಗೋ ನೋವ ನಿಂಪಡುವುದೇ ದೈವೇಚ್ಛೆಯಾಗಿರದೆ ದೈವ ಕುರುಡೆನ್ನದಿರು ಮಂಕುತಿಮ್ಮ. ಯಾವ ಕಾರಣಕ್ಕೋ ಏನು ಸ್ವಾಮಿ, ನಮಗಂತೂ ಹಿಂದೆ ನೋಡಿದರೆ ನಮಗೆ ಗೊತ್ತಾಗಲ್ಲ. ಸ್ವಾಮೀಜಿ ನನಗೆ ಕ್ಯಾನ್ಸರ್ ಯಾಕೆ ಬಂತು, ನನಗೆ ಯಾಕೆ ಆಕ್ಸಿಡೆಂಟ್ ಆಯಿತು, ನನ್ನ ಹೆಂಡತಿ ಯಾಕೆ ಸತ್ಲು ಸ್ವಾಮಿ, ನನ್ನ ಗಂಡ 45 ವಯಸ್ಸಿಗೆ ಯಾಕೆ ಹೋದ್ರು ಸ್ವಾಮಿ, ನನ್ನ ಮಗು 3 ತಿಂಗಳ ಮಗು, 2 ವರ್ಷದ ಮಗು ಯಾಕೆ ಸ್ವಾಮಿ ಹೋಯಿತು. ಇಲ್ಲಿ ನೋಡು, ಆವಾವ ಕಾರಣಕ್ಕೋ ಆವ ಋಣ ಕೋಸುಗವೋ ಆವ ಹಿತ ಕೋಸುಗವು ನೋವ ಪಡುವುದೇ ನೀನು ದೈವೇಚ್ಛೆ ಆಗಿರದೆ. ಹೀಗಾಗುವುದು ಒಳಿತಿಗೆ ಅನ್ನುವ ರೀತಿಯಲ್ಲಿ ಮನಸ್ಸಲ್ಲಿಟ್ಕೋಪ. ನಾನಿಷ್ಟು ಪೂಜೆ ಮಾಡಿ, ಇಷ್ಟು ಭಜನೆ ಮಾಡಿ ಮತ್ತೆ ನನಗೇ ದೇವರು ಕಷ್ಟ ಕೊಡುವುದೇ ಸ್ವಾಮಿ ಅನ್ಬೇಡ. ದೈವ ಕುರುಡೆನ್ನದಿರು ಎಂದು ಆ ರೀತಿ ಅನ್ಬೇಡಪ್ಪ. ಪರಮಾತ್ಮ ಕುರುಡಲ್ಲ, ಪರಮಾತ್ಮನಿಗೆ ಕಣ್ಣಿದೆ. ನಮಗೆ ಅರ್ಥ ಆಗ್ಲಿಕ್ಕಿಲ್ಲ ಯಾವ ಕಾರಣಕ್ಕಾಗಿ ಹೀಗಾಯಿತು. ಎಷ್ಟೋ ಜನ ಹೇಳುವುದುಂಟು, ರಾಮನಿಗೆ ವನವಾಸ ಯಾತಕ್ಕಾಗಬೇಕಿತ್ತು ಸ್ವಾಮಿ. 14 ವರ್ಷ ಶ್ರೀರಾಮಚಂದ್ರ ವನವಾಸಕ್ಕೆ ಹೋದ್ರಿಂದ ಅದು ಎಷ್ಟು ಒಳ್ಳೆದಾಯ್ತು ಹೇಳಿ. ಆ ಕೈಕೆ ಎನ್ನುವಂಥವಳು ಒಂದು ವೇಳೆ ಆ ರೀತಿ ರಾಮನಿಗೆ ವನವಾಸ ಆಗಲೇಬೇಕನ್ನುವ ರೀತಿಯಲ್ಲಿ ಹಠ ಹಿಡಿಯದಿದ್ದಿದ್ರೆ ರಾಮ ಹೊರಡ್ತಿರ್ಲಿಲ್ಲ. ರಾಮ ಹೊರಡದಿರ್ತಿದ್ರೆ ಲೋಕ ಕಲ್ಯಾಣ ಆಗ್ತಿರ್ಲಿಲ್ಲ. ಅನ್ಯಾಯದ, ಅನಾಚಾರದ, ಅಧರ್ಮದ ರಾಕ್ಷಸರನ್ನೆಲ್ಲ ಸದೆಬಡಿಬೇಕಾದ್ರೆ, ಅವರಿಗೆ ಶಿಕ್ಷೆಯನ್ನು ಒದಗಿಸಬೇಕಾದ್ರೆ ರಾಮ ವನವಾಸಕ್ಕೆ ಹೋಗಬೇಕಾಗಿತ್ತು ಸ್ವಾಮಿ. ಅದರಿಂದ ಕೈಕೇಯಿ ಬೇಕು. ಆದದ್ದು ಒಳಿತು, ಆದದ್ದೆಲ್ಲವೂ ಒಳಿತಿಗೆ. ನಮ್ಮ ಜೀವನದಲ್ಲೂ ಹಾಗೇ ತಿಳ್ಕೋಬೇಕು. ದೈವ ಕುರುಡೆನ್ನದಿರು. ಪರಮಾತ್ಮ ಅನ್ನುವಂಥವನು ಖಂಡಿತವಾಗಿಯೂ ಕಣ್ಣಿಲ್ಲದವನು, ದಯಾಮಯನಲ್ಲ ಅನ್ಬೇಡಿ ಸ್ವಾಮಿ. ಎಲ್ಲ ಒಂದು ಘಟನೆಗೂ ಕಾರಣ ಇದೆ, ಪರಮೇಶ್ವರನಿಗೆ ಗೊತ್ತು. ನಮಗದು ಗೊತ್ತಾಗುವಂಥದ್ದು ಬಹಳ ಬಹಳ ಲೇಟಾಗಿ, ಎಷ್ಟೋ ತಡವಾಗಿ ನಮ್ಮ ಬುದ್ಧಿಗೆ ಅರ್ಥವಾಗುವುದು. ಫ್ಯಾಕ್ಟ್ರಿಗೆ ಹೋಗಬೇಕಾಗಿತ್ತಂತ ಹುಡುಗ ಫ್ಯಾಕ್ಟ್ರಿ ಹೋಗಬೇಕಾಗಿತ್ತು. ಮನೆಯಲ್ಲಿ ತಾಯಿ ಸರಿಯಾದ ಸಮಯಕ್ಕೆ ಕಾಫಿ ಮಾಡಿ ಕೊಡಲಿಲ್ಲ. ಬೆಳಿಗ್ಗೆ ಅದು 7 ಗಂಟೆ ಸರಿಯಾಗಿ ಫ್ಯಾಕ್ಟ್ರಿ ಬಸ್ ಬರುತ್ತದೆ. ಇವ ಅಷ್ಟೊತ್ತಿಗೆ ಅಲ್ಲಿ ರಸ್ತೆ ಬದಿಯಲ್ಲಿ ನಿಂತಿರಬೇಕು. ಆ ಫ್ಯಾಕ್ಟ್ರಿ ಬಸ್ ಬಂದವನು ಪ್ಯಾ 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 ಅಂತೇಳಿ ಹಾರ್ನ್ ಹಾಕ್ತಾನೆ. ಅಷ್ಟೊತ್ತಿಗೆ 1-2 ನಿಮಿಷದಲ್ಲಿ ಎಲ್ಲರೂ ಬರ್ತಾರೆ, ಒಳಗೆ ಹೋಗ್ತಾರೆ, ಕೂರ್ತಾರೆ, ಬಸ್ ಹೊರಡ್ತದೆ. ಆ ದಿವಸ 5 ನಿಮಿಷ ಲೇಟ್ ಆಯಿತು. 5 ನಿಮಿಷ ಲೇಟ್ ಆಯಿತು. ಆದರೂ ಕೂಡ ಕಾಫಿ ಗುಳು ಅಂತೇಳಿ ಕುಡಿದ್ಬಿಟ್ಟ, ಗಂಟಲು ಹಾಕಿ ಇಳಿಸಿ ಬಸ್ ಸ್ಟ್ಯಾಂಡಿಗೆ ಹೋಗಿ ಅಷ್ಟೊತ್ತಿಗೆ ಅಲ್ಲಿ ಯಾರಿಲ್ಲ, ಎಲ್ಲ ಹೊರಟೋಗಿ ಆಗಿದೆ. ಅವನಿಗೆ ಗೊತ್ತಾಯ್ತು. ಏನು ಹೇಳಿ, ಈ ಅಮ್ಮ ಹಾಳಾದಮ್ಮ, ಇವಳು ಯಾವತ್ತೂ ಲೇಟ್ ಮಾಡ್ತಾ ಇರೋದು, ನಮಗೆ ಕಾಫಿ ಸರಿಯಾದ ಟೈಮಿಗೆ ಕೊಡ್ತಾನೆ ಗುಣ್ ಅಂತ ಹೇಳ್ಕೊಂಡು ಬಂದ. ಆ ದಿವಸ ಫ್ಯಾಕ್ಟ್ರಿ ಹೋಯ್ತು ಅಂತೇಳಿ ಮನೆಗೆ ಬಂದು ಪೇಪರೆಲ್ಲ ಬಿಡಿಸಿ ಓದ್ತಾ ಇರುವಷ್ಟು ಹೊತ್ತಿಗೆ ಫೋನ್ ಬಂತು. ಏನು ಫೋನ್ ಬರ್ಬೇಕು ಹೇಳಿ, ಆ ಫ್ಯಾಕ್ಟ್ರಿ ಬಸ್ಸು ಹೋಗುವಾಗ ದಾರಿಯಲ್ಲಿ ಆಕ್ಸಿಡೆಂಟ್ ಆಗಿ ಬ್ರಿಡ್ಜಿಂದ ಕೆಳಗೆ ಬಿದ್ದು ಅದರಲ್ಲಿ 40 ಜನ ಸತ್ತು ಹೋದ್ರು. ಅಯ್ಯಪ್ಪೋ, ಅಮ್ಮ ಅಮ್ಮ ನಿನ್ನನ್ನು ಕಾಪಾಡಿದೆ, ಅಮ್ಮ ನಿನ್ನನ್ನು ಕಾಪಾಡಿದೆ, ಅಮ್ಮನನ್ನು ಹೋಗ ಪೀಡಿತಾನಂತವ. ಇಷ್ಟೊತ್ತಿಗೆ ಅಮ್ಮನಿಗೆ ಶಾಪ ಹೊಡೆದವನೇ. ಸ್ವಾಮಿ, ಹೊರ ಪ್ರಪಂಚದಲ್ಲಿ ಎಲ್ಲ ಹೀಗೇನೆ, ಎಲ್ಲವೂ ಹೀಗೇನೆ. ನಮ್ಮ ಮನಸ್ಸು ಬುದ್ಧಿಗೆ ಏನು ಅಂತ ಅರ್ಥ ಆಗದಿದ್ದಾಗ ಪರಮೇಶ್ವರನನ್ನು ನಾವು ಬೈಬಾರ್ದು. ಏನಾಗಿದೆ, ಯಾಕಾಗಿದೆ, ನಿನ್ನೇಳು ಬೀಳುಗಳು, ನಿನ್ನ ಸೊಗಗೋಳುಗಳು, ನಿನ್ನೊಬ್ಬನೋ ಸುಗವೇ ನಡೆವ ಯೋಜನೆಯೇ, ಇನ್ನದೆನಿಬರ ಜೀವ ಪಾಕವದರಿಂದೇನಹುದು ಛನ್ನವಾರಣ ಮಾರ್ಗ ಮಂಕುತಿಮ್ಮ. ಕರ್ಮ ಮಾರ್ಗ ಆಚ್ಛನ್ನ, ಅದು ನಮಗೆ ಕಾಣಲ್ಲ ಸ್ವಾಮಿ. ನಮಗೊಬ್ಬನಿಗಾಗೆಲ್ಲ ಪ್ರಪಂಚ ನಡೀತಾ ಇರೋದು ನೆನಪಿರ್ಲಿ. ನಿನ್ನೊಬ್ಬನೋ ಸುಗವೇ ನಡೆವ ಯೋಜನೆಯೇ,
ಈ ಪ್ರಪಂಚದಲ್ಲಿ ಎಷ್ಟು ಜನ ಇದ್ದಾರೆ ಸ್ವಾಮಿ, ಎಷ್ಟು ಜನ, ಎಷ್ಟು ಜೀವರಾಶಿಗಳಿದ್ದಾವೆ. ಅವರೆಲ್ಲರ ಕರ್ಮ ಧರ್ಮ, ಅವರೆಲ್ಲರ ಪಾಪ ಪುಣ್ಯ ಇವೆಲ್ಲವನ್ನೂ ನೋಡಿಕೊಂಡು ನಮ್ಮ ಕರ್ಮ ಫಲವನ್ನು ಪರಮೇಶ್ವರ ಕೊಡ್ತಾ ಇರು. ಎಷ್ಟೋ ಜನ ಕೇಳೋದುಂಟು, ಸ್ವಾಮೀಜಿ ನಾವು ಯಾವ ತಪ್ಪನ್ನು ಮಾಡಿಲ್ಲ, ಯಾರಿಗೂ ನಾವು ಕೆಟ್ಟದ್ದನ್ನು ಮಾಡಿಲ್ಲ, ನಾವು ಕನಸಲ್ಲೂ ಕೂಡ ಯಾರಿಗೂ ನಾವು ಕೆಡುಕನ್ನು ನಾವು ಬಯಸಲಿಲ್ಲ ಸ್ವಾಮಿ, ನಮ್ಗೆ ಯಾಕೆ ದೇವರು ಹೀಗೆ ಮಾಡಿದ, ಕೆಟ್ಟದ್ದು ಯಾಕೆ ಆಗ್ತಾ ಇದೆ ನಮಗೆ? ಕೇಳಿ, ಸುರಪ ಸಭೆಯಲ್ಲಿ ಗಾಧಿಸುತ ವಸಿಷ್ಠ ಸ್ಪರ್ಧೆ, ಧರೆಯೊಳದರಿಂ ಹರಿಶ್ಚಂದ್ರಂಗೆ ತಪನೆ, ಬರುವುದಿಂದೆತ್ತಣಿನು ಬೇಡದ ಪ್ರಾರಬ್ಧ, ಕರುಮಗತಿ ಕೃತ್ರಿಮವೋ ಮಂಕುತಿಮ್ಮ ಮಂಕುತಿಮ್ಮ. ಸುರಪ ಸಭೆಯಲ್ಲಿ, ಇಂದ್ರನ ಸಭೆಯಲ್ಲಿ ಗಾಧಿಸುತ ವಿಶ್ವಾಮಿತ್ರ, ವಸಿಷ್ಠ ಬ್ರಹ್ಮರ್ಷಿ ಇವರಿಗೆ ವಾದ ಬಂತು. ಏನಪ್ಪಾ, ಪ್ರಪಂಚದಲ್ಲಿ ಸತ್ಯವಂತರಿದ್ದಾರೋ? ಬ್ರಹ್ಮರ್ಷಿಗಳಂದ್ರು, ಇದ್ದಾರೆ. ಬ್ರಹ್ಮರ್ಷಿಗಳಿಗೂ ವಿಶ್ವಾಮಿತ್ರರಿಗೂ ಎಣ್ಣೆ ಸಿಹಿ ಗೊತ್ತಲ್ಲ. ಆದ್ರಿಂದ ವಸಿಷ್ಠರು ಏನ್ ಹೇಳ್ತಾರೋ ಅದಕ್ಕೆ ವಿರುದ್ಧವಾಗಿ ಹೇಳಬೇಕು, ಇದು ವಿಶ್ವಾಮಿತ್ರ. ಇವಾಗ ಹೇಗಪ್ಪ, ಪ್ರಪಂಚದಲ್ಲಿ ಸತ್ಯವಂತರಿದ್ದಾರೋ? ಇದ್ದಾರೆ. ಯಾರು? ಹರಿಶ್ಚಂದ್ರ, ಬಿತ್ತು ಸ್ವಾಮಿ ನಿಗ್ರಹಾಚಾರ. ಇವಾಗ ಬರುವುದಿಂದೆತ್ತಣಿನ ಬೇಡದ ಪ್ರಾರಬ್ಧ, ಬಿತ್ತಲ್ಲ ಹರಿಶ್ಚಂದ್ರಂಗೆ ತಪನೆ. ಜೀವನದ ಆರಭ್ಯದಿಂದ ಅಂತ್ಯದ ತನಕ ಹೆಂಡತಿಯನ್ನು ಮಾರಿದ, ಮಕ್ಕಳನ್ನು ಮಾರಿದ, ಆಮೇಲೆ ಅವನೇ ಸ್ಮಶಾನದಲ್ಲಿ ವಾಚ್ಮ್ಯಾನ್ ಆಗಿ ಕೆಲಸ ಮಾಡಬೇಕಾಯ್ತಲ್ಲ ಸ್ವಾಮಿ. ಇವಾಗ ನೀವು ಕೇಳಿದ್ರೆ, ಅವನು ಏನು ಸ್ವಾಮಿ ಪಾಪ ಮಾಡಿದಾನೆ, ಅವನಿಗೆ ಏನು ತಪ್ಪು ಮಾಡಿದಾನೆ ಸ್ವಾಮಿ, ಅವನಿಗೆ ಬಂತಲ್ಲ ಬೇಡದ ಪ್ರಾರಬ್ಧ. ಇದಕ್ಕನ್ನೋದು ಹಿಂದೆ ನೋಡಬಾರ್ದು. ಜೀವನದಲ್ಲಿ ಪೆಟ್ಟುಗಳು ಬಿದ್ದಾಗ, ಸ್ವಾಮೀಜಿ ನನಗೆ ಕಣ್ಣು ಹೋಯಿತು, ಯಾಕೆ ಹೀಗಾಯ್ತು, ನನ್ನ ಹೆಂಡತಿ ಹೋದ್ಲು, ಯಾಕೆ ಹೀಗಾಯ್ತು, ನನಗೆ ಒಂದು ಭಾಗವೂ ಹೋಯ್ತು, ನನಗೆ ಸ್ವಾಮೀಜಿ ಇವಾಗ ನಡೆಯೋಕ್ಕಾಗಲ್ಲ, ಸ್ವಾಮೀಜಿ ಯಾಕೆ ಹೀಗೆ ಆಗ್ತಾ ಇದೆ, ನಾನು ಪೂಜೆ ಮಾಡ್ತೇವೆ ಭಜನೆ ಮಾಡ್ತೇವೆ ಯಾಕೆ, ನೋಡು ಹಿಂದೆ ನೋಡಬಾರ್ದು. ಅದು ಹಿಂದಿನ ಪ್ರಾರಬ್ಧ ಅಂತ ಅನ್ನೋದು ಕೂಡ ಮನಸ್ಸಿನ ಒಂದು ಸಾಂತ್ವನಕ್ಕಷ್ಟೇ. ಇಲ್ಲಿ ಕೇಳು, ಪುರುಷ ಬುದ್ಧಿಯೇ ಸಾಕು ವರಸಿದ್ಧಿಗೆಂದಲ್ಲ, ಪರಮೇಶ ಕರುಣೆಯು ಅನವಶ್ಯವೆಂದಲ್ಲ, ಚರಣ ನಡೆವನಿತು ಕಣ್ಣರಿವನಿತು ದೂರ ನೀಂ, ಚರಿಸದಿರೆ ಲೋಪವಲ ಮಂಕುತಿಮ್ಮ. ಎಂಥ ದೃಷ್ಟಾಂತ ನೋಡಿ, ವಿಧಿ ಮತ್ತೆ ಪೌರುಷಕ್ಕೆ ಎರಡು ದೃಷ್ಟಾಂತ. ಸ್ವಾಮೀಜಿ ಈಗ ನಾನು ನನಗೇನು ಬೇಕನ್ನುವಂಥದ್ದನ್ನೇ ನಾನು ಸಾಧಿಸ್ತೇನೆ ಅನ್ನುವಂಥ ರೀತಿಯಲ್ಲಿ ನನ್ನ ಪೌರುಷಕ್ಕೆ ಸರಿಯಾಗಿ ನಾನು ಮುಂದೆ ಹೋದ್ರೆ ಅದು ಯಾಕೆ ದೇವರು ಸ್ವಾಮಿ ಅದಕ್ಕೆ ಅಸ್ತು ಅಂತ ಅನ್ನೋದಿಲ್ಲ? ಪರಮೇಶ್ವರನ ಅನುಗ್ರಹ ಕೃಪಾಶೀರ್ವಾದ ಅವನೇ ಯಾತಕ್ಕೆ ಸ್ವಾಮಿ ಸಿಗಲ್ಲ? ನಾನು ಬಯಸುವುದೊಂದು, ದೈವ ಬಯಸುವುದು ಇನ್ನೊಂದು. ನೋಡು, ಆ ರೀತಿ ಅನ್ಬೇಡಪ್ಪ. ಅದು ಎಷ್ಟೊಂದು ಚಂದದ ದೃಷ್ಟಾಂತವನ್ನು ಕೊಟ್ಟಿದ್ದಾರೆ ನೋಡಿ. ಚರಣ ನಡೆವನಿತು, ಕಾಲು ನಡೆಯುವಷ್ಟು, ಕಣ್ಣರಿವನಿತು ದೂರ, ಕಣ್ಣು ನೋಡುವಷ್ಟು ನಾವು ದೂರ ಹೋಗಲೇಬೇಕು. ಅದರ ಅರ್ಥ ಏನು ಹೇಳಿ? ಕಣ್ಣು ಬೇಕು, ಕಾಲು ಬೇಕು. ಈಗ ಕಾಲಲ್ಲಿ ಮಾತ್ರ ನಡೀತೇನೆಂದ್ರೆ ನಿಮಗೆ ಎಲ್ಲಿ ಹೋಗ್ತಾ ಇದ್ದೇನೆ ಅನ್ನುವಂಥದ್ದು ಕಾಣದಿದ್ರೆ ನಡೆಯೋದು ಎಲ್ಲಿಗಿರಿ? ಆಚಾ, ಕಣ್ಣಿದೆ, ದೂರ ಕಾಣ್ತಾ ಇದೆ, ರಸ್ತೆ ಸರಿಯಾಗಿ ಕಾಣ್ತಾ ಇದೆ, ಕಾಲಿಲ್ಲ ಅಂತ ಇಟ್ಕೊಳ್ಳಿ, ನಡೆಯೋದು ಹೇಗ್ರಿ? ಕಣ್ಣು ಬೇಕು, ಕಾಲು ಬೇಕು ಸ್ವಾಮಿ. ಕಣ್ಣು ನೋಡ್ತಾ ಇರಬೇಕು, ಕಾಲು ನಡೀತಾ ಇರಬೇಕು. ಅದರ ಅರ್ಥ ಏನು? ಪುರುಷ ಬುದ್ಧಿಯೂ ಬೇಕು, ನನ್ನ ಪ್ರಯತ್ನವೂ ಬೇಕು, ಪರಮೇಶ್ವರನ ಅನುಗ್ರಹವೂ ಬೇಕು ಸ್ವಾಮಿ. ಕೇಳು ಕೇಳು, ನಿನಗೇನು ಬೇಕನ್ನುವಂಥದ್ದನ್ನು ಕೇಳು, ಪರಮೇಶ್ವರನಲ್ಲಿ ಕೇಳು. ಕೇಳಿದ್ದು ಸಿಗಲಿಲ್ಲ ಅಂತ ಇಟ್ಕೋ, ಒಳ್ಳೇದು. ಇನ್ನೂ ಸಿಗಲಿಲ್ಲ ಅಂತ ಇಟ್ಕೋ, ಬಹಳ ಒಳ್ಳೇದು. ಮತ್ತೂ ಸಿಗಲಿಲ್ಲ ಅಂತ ಇಟ್ಕೋ, 3 ಸಲ ಪೆಟ್ಟು ಬಿದ್ದಾಗ ಮನಸ್ಸು ಪಕ್ವವಾಯ್ತು ಕಣು. ಹೇ ಪರಮೇಶ್ವರ, ನೀನೇ ಗೆದ್ದೆ, ಅಡ್ಡಿ ಇಲ್ಲ. ನಾನು ಕೇಳಿದೆ, ಬಹುಶಃ ಅದು ಬೇಡ ಅಂತ ಕಾಣುತ್ತೆ, ನೀನೇ ಜಯಿಸಿದೆ, ಅಡ್ಡಿ ಇಲ್ಲಪ್ಪ. ಪರಮೇಶ್ವರನ ಜೊತೆಯಲ್ಲಿ ನಮ್ಮ ವಾದ, ಪರಮೇಶ್ವರನ ಜೊತೆಯಲ್ಲಿ ನಮ್ಮ ಯುದ್ಧ, ಅಡ್ಡಿ ಇಲ್ಲ. ಪರಮೇಶ್ವರನ ಜೊತೆಗಿರುವಾಗ ಯಾರು ಜಯಿಸಿದ್ರೆ ನಮಗೇನು? ಶಾಂತಿ, ಆನಂದ ಖಂಡಿತ. ಮನಸ್ಸಲ್ಲಿ ದುಃಖ ಬೇಡ, ಮನಸ್ಸಲ್ಲಿ ದ್ವೇಷ ಬೇಡ, ಮನಸ್ಸು ಉರಿದು ಬೀಳುವುದು ಬೇಡ, ಪ್ರತಿಕ್ರಿಯೆ ಬೇಡ. ನರಜೀವನದ ರಣದಿ ವಿಧಿಯ ಬಲವೊಂದು ಕಡೆ, ಚಿರ ವಿವೇಕದಿ ಬೆಳೆದ ನಲುಮೆಯೊಂದು ಕಡೆ, ಉರುಬುತಿರೆ ಪುರುಷಂಗೆ ನಲುಮೆಯುಳಿತವೆ ಗೆಲವು, ಪುರುಷತನವೇ ವಿಜಯ ಮಂಕುತಿಮ್ಮ. ಇದು ನಿಜವಾದ ನನ್ನ ಪೌರುಷ, ನನ್ನಂತಃಕರಣದ ವಿವೇಕಸಕ್ಕೆ ಸರಿಯಾಗಿ ನನ್ನ ಪೂಜೆಯಲ್ಲಿ ಭಜನೆಯಲ್ಲಿ ಏನು ಬೇಕನ್ನುವಂಥದ್ದನ್ನು ಕೇಳಿದ್ದೇನೆ, ಕೇಳಿದ್ದು ಸಿಗಲಿಲ್ಲ, ಅಡ್ಡಿ ಇಲ್ಲ, ಅಡ್ಡಿ ಇಲ್ಲ. ನನ್ನಂತಃಕರಣ ಅನ್ನುವಂಥದ್ದು ಆ ಸ್ಥಿರತೆ, ಒಳಗಿನ ಪ್ರಶಾಂತತೆ, ಒಳಗಿನ ಪ್ರಸನ್ನತೆ, ಒಳಗಿನ ಆನಂದವನ್ನು ಕಳ್ಕೊಳ್ಳಿಕ್ಕೆ ತಯಾರಿಲ್ಲ. ನಾನು ಯಾವತ್ತೂ ಅಂತಃಕರಣವನ್ನ ಪ್ರಶಾಂತವಾಗಿಟ್ಟುಕೊಳ್ತೇನೆ. ಒಳಗಿನ ಪರಮಾತ್ಮ ಅನುಭವ, ಆ ಪರಮಾತ್ಮನ ಆನಂದ, ಅದನ್ನು ಕಾಪಾಡಿಕೊಳ್ತೇನೆ. ಪುರುಷತನಕ್ಕೆ ವಿಜಯ,
ಆ ರೀತಿಯಲ್ಲಿ ನಿಲ್ಲಪ್ಪ. ಅದನ್ನು ಬಿಟ್ಟು ನಿನ್ನ ಹೆಗಲಿನ ಹೊರೆಯ ದೈವ ಭುಜಕೇರಿಸುವ ಸನ್ನಾಹ ಸಾಗೀತೆ, ದೈವ ಒಪ್ಪೀತೆ. ಮನ್ನಿಸಲಿ ವಿಧಿ ನಿನ್ನ ಬೇಡಿಕೆಯ ಭಿನ್ನಿಸಲಿ, ನಿನ್ನ ಬಲವನ್ನು ಮೆರೆಸೋ ಮಂಕುತಿಮ್ಮ. ನನ್ನ ಅಂತಃಕರಣದಲ್ಲಿ ಏನೇನೆಲ್ಲ ಉಂಟು, ನನ್ನ ನೋವು, ನನ್ನ ಬೇನೆ, ನನ್ನ ಕಷ್ಟ, ನನ್ನ ನಷ್ಟ, ನನ್ನ ಪೆಟ್ಟು, ಎಲ್ಲವನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡ್ತೇನೆ ಅನ್ನುವ ರೀತಿಯಲ್ಲಿ ನಾನು ತಯಾರಿದ್ದೇನೆ. ಹಾಕಿದ್ರೆ ಹೇಯ್ ಸನ್ನಾಹ ಸಾಗೀತೆ, ದೈವ ಒಪ್ಪೀತೆ. ಪರಮಾತ್ಮ ಅದನ್ನೆಲ್ಲ ತಗೊಳ್ಳಿಕ್ಕೆ ತಯಾರಿದ್ದಾನೇನಪ್ಪ ಸ್ವಾಮಿ. ತಯಾರಿದ್ದಾನೋ ಇಲ್ಲ ಪ್ರಶ್ನೆ ಬೇರೆ. ನನ್ನ ಅಂತಃಕರಣದ ಭಾರವನ್ನೆಲ್ಲವನ್ನು ಪರಮೇಶ್ವರನ ಮೇಲೆ ಹಾಕಿ ನನ್ನ ಅಂತಃಕರಣವನ್ನು ನಾನು ಹಗುರವಾಗಿ ನಗುವ ಹಾಗೆ ಆ ಮನಸ್ಸನ್ನು ಇಟ್ಕೊಳ್ತೇನೆ. ಆ ಧೈರ್ಯ ಅದು ನನ್ನ ಮನಸ್ಸಿಗಿರಬೇಕು. ಮನ್ನಿಸಲಿ ವಿಧಿ ನಿನ್ನ ಬೇಡಿಕೆಯ, ಆ ದೇವರದನ್ನು ತಗೊಳ್ಳಿ ಬಿಡ್ಲಿ. ನನ್ನ ಅಂತಃಕರಣ ಅನ್ನುವಂಥದ್ದು ಸದಾ ಸರ್ವದ ನಿತ್ಯ ನಿರಂತರ ಪ್ರಶಾಂತವಾಗಿರಲಿ. ಅಂತಾನೋ ಮಿಂತಾನೋ ಮೆಂತೋ ನಿನಗಾದಂತೆ ಶಾಂತಿಯನ ನೀನರಸು ಮನ ಕೆರಳಿದಂದು. ಇದು ನಿಜವಾದ್ದು. ಅದರಿಂದ ಪರಮಾತ್ಮನ ಭಕ್ತಿಯಲ್ಲಿ ಮನಸ್ಸು ಕೆರಳಬಾರದು. ಅಂತಃಕರಣ ಅನ್ನುವಂಥದ್ದು ಯಾವತ್ತೂ ಪೌರುಷವನ್ನು ನೆನೆಸಬೇಕು. ಭಕ್ತಿ ಮಾಡೋಣ, ಪೂಜೆ ಮಾಡೋಣ, ಎಲ್ಲವನ್ನು ಮಾಡಿ ನನಗೆ ಬೇಕಾದ್ದು ಸಿಗಲಿಲ್ಲ ಅಂತ ಅನ್ನುವಾಗಲೂ ಪರಮೇಶ್ವರನನ್ನು ಬೈಯೋದು ಬೇಡ. ಇಲ್ಲಪ್ಪ, ನನ್ನ ಅಂತಃಕರಣ ಅನ್ನುವಂಥದ್ದು ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡಬೇಕು ಅನ್ನುವ ರೀತಿಯಲ್ಲಿ ಮತ್ತೆ ಮುನ್ನೋಗೋಣ. ಸರಿಯಾಗಲಿಲ್ಲವದು ಸರಿ ಇದಲ್ಲವೆನುತ್ತ ಹರಡಿಕೊಳ್ಳಬೇಡ ಮುಳ್ಳನು ಹಾಸಿಗೆಯಲಿ. ಕೊರೆಯಾದೊಡೇನೊಂದು ನೆರೆದೊಡೆ ನಿನ್ನೊಂದು ಒರಟು ಕೆಲಸವೋ ಬದುಕು ಮಂಕುತಿಮ್ಮ. ನಾವು ನಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳೋದು ಇಲ್ಲಿ ಸ್ವಾಮಿ. ಕೇಳೋದು ಕೇಳ್ತೇವೆ, ಕೇಳಿದ್ದು ಸಿಗಲಿಲ್ಲ ಅಂತನ್ನುವಾಗ ಆ ದೇವರ ಮೇಲೆ ಶ್ರದ್ಧೆ ಹೊರಟು ಹೋಗ್ತದೆ. ಗೋಳೋ ಅಂತ ಅಳ್ತೇವೆ, ಮನಸ್ಸಲ್ಲಿ ನರಕವನ್ನು ಮಾಡಿಕೊಳ್ತೇವೆ. ನಮ್ಮ ಮನಸ್ಸನ್ನುವಂಥದ್ದು ಅದಂತವಲ್ಲ, ಎಲ್ಲ ಹೊಲಸು ಸ್ವಾಮಿ. ಯಾಕೆ ಈಗ ಆಗ್ತಾ ಇದೆ? ದೇವರ ಕಣ್ಣು ತೆರೀತಾ ಇಲ್ಲ. ನಾನಿಷ್ಟು ಪೂಜೆ ಭಜನೆ ಮಾಡಿ ಕೂಡ ಮತ್ತು ಕಷ್ಟವನ್ನೇ ಕೊಡ್ತಾ ಇದ್ದಾನೆ. ಇದು ಸರಿಯಲ್ಲ ಸ್ವಾಮಿ, ಹಾಗಾಗಬಾರ್ದಿತ್ತು, ಹೀಗಾಗಬೇಕಿತ್ತು. ಓ, ಹರಡಿ ಕೊಡಬೇಡ ಮುಳ್ಳನು ಹಾಸಿಗೆಯಲ್ಲಿ. ಹಾಸಿಗೆ ಅನ್ನುವಂಥದ್ದು ಮೆತ್ತಗಿರಬೇಕು, ಮಲಗಬೇಕು, ಶಾಂತಿಯಲ್ಲಿಂದ ಬಂದಿದ್ಯಾ, ಅಲ್ಲಿ ಮುಳ್ಳನ್ನು ಹಾಕೊಂಡು ಮತ್ತೆ ಕೊನೆಗೆ ನೀನೇ ಗೋಳಾಡ್ತೀಯ ತಮ್ಮ. ಅದು ಮಾಡಬೇಡ. ನೀನು ಕೇಳಿದ್ದು ಸಿಕ್ತು, ಒಳ್ಳೇದು. ಸಿಗಲಿಲ್ಲ, ಬಹಳ ಒಳ್ಳೇದು, ಏನು ತೊಂದರೆ ಇಲ್ಲ. ನನ್ನ ಅಂತಃಕರಣದ ಶಾಂತಿ, ಒಳಗಿನ ಪ್ರಶಾಂತತೆ, ಒಳಗಿನ ಪ್ರಸನ್ನತೆ, ನನ್ನ ಆಂತರಿಕ ಸಮಾಧಾನ ಇದನ್ನು ಕಳ್ಕೊಳ್ಳುವುದಿಲ್ಲ. ಆ ದೃಢತೆ ನಮಗಿದೆಯೋ ಅದು ನಿಜವಾದ ಭಕ್ತಿ, ಅದು ನಿಜವಾದ ಭಕ್ತಿ. ತಮ್ಮ, ಗೋಳಾಡಬೇಡ. ಅಷ್ಟ ದಿಗ್ಗಜವೇ ನೀನು, ಆದಿಶೇಷನೇ ನೀನು, ಕಷ್ಟಭಾರವಿದೆಂದು ನಿಟ್ಟುಸಿರ ಬಿಡುವೆ. ನಿಷ್ಠುರದ ನಿನ್ನ ಕನಿಕರ ಜಗಕ್ಕೆ ಬೇಕಿಲ್ಲ, ಎಷ್ಟಾದರಷ್ಟೇ ಸರಿ ಮಂಕುತಿಮ್ಮ. ಎಷ್ಟೋ ಜನ ನಾವು ಹೇಳೋದುಂಟು, ಕಷ್ಟ ಸ್ವಾಮಿ, ನಮಗೆ ನಷ್ಟ, ನನ್ನಷ್ಟು ಕಷ್ಟ ನಿಮ್ಗೆ ಇದ್ದಿದ್ರೆ ನೀವು ಏನು ಮಾಡ್ತಿದ್ರು ಏನು? ಅಯ್ಯೋ, ನನಗೆ ದೇವರು ಮತ್ತೆ ಪೆಟ್ಟೇ ಕೊಡ್ತಿದ್ದಾನೆ ಸ್ವಾಮಿ. ಏಯ್, ಅಷ್ಟ ದಿಗ್ಗಜವೇ ನೀನು, ಆದಿಶೇಷನೇ ನೀನು. ಅಷ್ಟ ದಿಗ್ಗಜಗಳ ಮೇಲೆ ಇಡೀ ಭೂಮಿ ನಿಂತಿದೆ ಅಂತೆ. ಆದಿಶೇಷನಂತೆ ಇಡೀ ಭೂಮಿಯ ಭಾರವನ್ನು ತನ್ನ ಮೇಲೆ ಇಟ್ಟುಕೊಂಡವನು. ಅಷ್ಟು ಭಾರ ನಮ್ಮ ತಲೆ ಮೇಲೆ ಇದೆಯಾ ಸ್ವಾಮಿ? ಸುಳ್ಳು. ಏನೋ ಸ್ವಲ್ಪ ಪೆಟ್ಟು ಬೀಳ್ತದೆ, ಏನೋ ನಷ್ಟ ಆಗುತ್ತದೆ. ಅದಕ್ಕೆ ಇಂಗ್ಲಿಷ್ನಲ್ಲಿ ಹೇಳ್ತಾರೆ ನೋಡಿ, ಎವ್ರಿ ಡೇ ಇಸ್ ನಾಟ್ ಸಂಡೇ. 365 ದಿವಸವೂ ಕಷ್ಟ ಖಂಡಿತ ಇಲ್ಲ ಸ್ವಾಮಿ, ಖಂಡಿತ ಇಲ್ಲ. ಆದ್ರೂ ನಾವು ಆಳ್ತೇವಲ್ಲ ಸ್ವಾಮಿ. ಇದಕ್ಕನ್ನೋದು ನಮ್ಮ ಅಂತಃಕರಣ ಅನ್ನುವಂತಹ ಮನಸ್ಸು ಬುದ್ಧಿಗೆ ಸರಿಯಾದ ಜ್ಞಾನ ಇಲ್ಲ. ಪರಮಾತ್ಮ ನೋಡಿ, ವೈವಿಧ್ಯ ಒಂದು ಕೃಪೆ ನಮಗಿರುವ ಕಷ್ಟದಲ್ಲಿ ಆವರಿಸದು ಅಳಲ್ ಎಲ್ಲರನ್ನು ಮುಂದೆ ಸಮಯ. ನೋವಿಲ್ಲದರು ನೊಂದವರ ಸಂತೈಸುತ್ತಿರೆ ಜೀವನವು ಕಡಿದಹುದೇ ಮಂಕುತಿಮ್ಮ. ಎಂಥ ದೃಷ್ಟಾಂತ ನೋಡಿ ತಮ್ಮ. ವೈವಿಧ್ಯವೊಂದು ಕೃಪೆ ನಮಗಿರುವ ಕಷ್ಟದಲ್ಲಿ. ಒಂದು ಸಲ ಪೆಟ್ಟು ಬೀಳುವುದಿಲ್ಲ ಕಣ ಎಲ್ರಿಗೆ. ಒಂದು ಮನೆಯಲ್ಲಿ ಗಂಡ, ಹೆಂಡತಿ, 2 ಮಕ್ಕಳು, ತಂದೆ, ತಾಯಿ, 6 ಜನ ಇದ್ದಾರೆ ಅಂತ ಇಟ್ಕೊಳ್ಳಿ. 6 ಜನ ಒಂದೇ ಸಲ ಜ್ವರ ಬಂದು ಮಲಗ್ತಾರ? ಏನಿಲ್ಲ. ಶಿಫ್ಟ್ ಸಿಸ್ಟಮ್ ಸ್ವಾಮಿ. ಒಬ್ಬನಿಗೆ ಯಾರಿಗೋ ದುಃಖ ಬರ್ತದೆ, ಒಬ್ಬನಿಗೆ ಯಾರಿಗೋ ಜ್ವರ ಬರ್ತದೆ. ಅವನು ಸ್ವಲ್ಪ ಹುಷಾರಾಗಿ ಎದ್ದು ನಿಂತ ಅಂತ ಅನ್ನುವಾಗ ಇನ್ನೊಬ್ಬ ಯಾರೋ ಮಲಗ್ತಾನೆ. ಅಷ್ಟೊತ್ತಿಗೆ ಅವನು ಎದ್ದು ನಿಂತ ಅಂತ ಅನ್ನುವಾಗ ಮತ್ತೊಬ್ಬನಿಗೆ ಆಕ್ಸಿಡೆಂಟು. ಸ್ವಾಮಿ, ಒಂದೇ ಸಲ ಎಲ್ರಿಗೂ ಜ್ವರ, ಎಲ್ರಿಗೂ ಕಷ್ಟ ಬರಲ್ಲ ಸ್ವಾಮಿ. ಎಷ್ಟು ಸುಂದರವಾದ ದೃಷ್ಟಾಂತ ನೋಡಿ. ವೈವಿಧ್ಯ ಒಂದು ಕೃಪೆ ನಮಗಿರುವ ಕಷ್ಟದಲ್ಲಿ ಆವರಿಸದು ಅಳಲ್ ಎಲ್ಲರನ್ನು ಮುಂದೆ ಸಮಯ. ಯಾತಕ್ಕೆ? ಯಾರು ಕಷ್ಟದಲ್ಲಿದ್ದಾರೋ ಅವರನ್ನು ಸಂತೈಸುವುದಕ್ಕಾಗಿ ನಾವು ಹೋಗ್ಬೇಕಲ್ಲ ಸ್ವಾಮಿ. ಯಾರಿಗೆ ಹುಷಾರಿಲ್ವೋ ಅವಾಗ ನಾವು ಹೋಗಿ ಅವರನ್ನು ಸಂತೈಸುವುದು. ನೋಡಪ್ಪ, ಅಳಬಾರ್ದು, ಇದೆಲ್ಲ ಬರುವಂಥದ್ದೇ. ನೋಡಪ್ಪ, ಸಂತೋಷವಾಗಿರ್ಬೇಕು, ದೇವರು ಒಳ್ಳೆಯವನಪ್ಪ, ರಾಮ ರಾಮ ಅಂತನು ದೇವರ ಸ್ಮರಣೆ ಮಾಡು, ಕಷ್ಟ ಎಲ್ಲ ಹೋಗುತ್ತಪ್ಪ.
ಕೊನೆಗೆ ನಾನೇ ಮಲಗ್ತೇನೆ. ನಾನು ಮಲಗುವಾಗ ಅಷ್ಟೊತ್ತಿಗೆ ಅವರು ಎದ್ದಿರ್ತಾರೆ ಸ್ವಾಮಿ. ಅವರು ಬಂದು ನನಗೆ ಅದನ್ನು ಹೇಳ್ತಾರೆ, ಅಪ್ಪ ಹಾಗೆಲ್ಲ ಅಳಬಾರ್ದು, ನೊಂದವರು ನೋವಿಲ್ಲದವರನ್ನು ಸಂತೈಸೆ, ನೋವಿಲ್ಲದವರು ನೊಂದವರನ್ನು ಸಂತೈಸುತ್ತೀರೇ, ಜೀವನವು ಕಡಿದಹುದೇ. ತಮ್ಮ, ಇದೆಲ್ಲ ಜೀವನದ ರೂಪಗಳು ಕಣೋ, ಆದ್ರಿಂದ ಬೈಬೇಡ. ಹೌದಲ್ಲ ಹೇಳಿ, ಇದು ಪ್ರಪಂಚದಲ್ಲಿ ನಡೀತಾ ಇರುವ ರೀತಿ. ಆದ್ರಿಂದ ನಾವು ಕೇಳುವುದನ್ನು ಕೇಳುವ, ಸಿಕ್ತು ಒಳ್ಳೆದು, ನಾವು ಬಯಸಿದ್ದೆಲ್ಲ ಬಂತು ಒಳ್ಳೆದು, ಬರಲಿಲ್ಲ ಇನ್ನೂ ಒಳ್ಳೆದು. ಬೇಡಿದುದ ನೀವನೀಶ್ವರನೆಂಬ ನಚ್ಚಿಲ್ಲ, ಬೇಡಿಕೊಳೆ ಒಳಿತಾವುದೆಂಬುದರ ಅರಿವಿಲ್ಲ. ಕೋಡಿ ಬಂದುದನೆ ನೀನವನಿಚ್ಛೆ ಎಂದುಕೊಳು, ನೀಡುಗೆದೆ ಗಟ್ಟಿಯನು ಮಂಕುತಿಮ್ಮ. ಜೀವನದಲ್ಲಿ ಹೇಗೆ ಹೇಗೆ ಆಗ್ತಾ ಇದೋ ಎಲ್ಲವೂ ಹರಿ ಇಚ್ಛೆ, ಎಲ್ಲವೂ ಪರಮಾತ್ಮನಿಚ್ಛೆ. ಆ ರೀತಿಯಲ್ಲಿ ಮನಸ್ಸಿನ ಪ್ರತಿಕ್ರಿಯೆ ಇಲ್ಲದ ರೀತಿಯಲ್ಲಿ ಮನಸ್ಸನ್ನಿಟ್ಕೋ. ಹೋರಾಡು ಬೀಳ್ವನ್ನ ಮೊಬ್ಬಂಟಿಯಾದೊಡಂ, ಧೀರ ಪಥವನೆ ಬೆದಕು ಸಕಲ ಸಮಯದೊಳಂ. ದೂರದಲ್ಲಿ ಗೊಣಗುತ್ತ ಬಾಳ್ವ ಬಾಳ್ಗೇನು ಬೆಲೆ, ಹೋರೆ ಸತ್ವವ ಮೆರಸು ಮಂಕುತಿಮ್ಮ. ಪೆಟ್ಟು ಬೀಳ್ತಾ ಇದೆ, ನಷ್ಟ ಆಗ್ತಾ ಇದೆ, ಹೌದು, ಹೋರಾಡು. ಬೀಳ್ವನ್ನಂ ಒಬ್ಬಂಟಿಯಾದೊಡಂ ಹೋರಾಡು, ಧೀರ ಪಥವನೆ ಬೆದಕು. ಮತ್ತೆ ಪೆಟ್ಟು ಬೀಳಿ, ಪರಮಾತ್ಮ ಅದನ್ನು ಸಹಿಸುವ ಶಕ್ತಿ ಕೊಡಪ್ಪ. ದೂರದಲ್ಲಿ ಗೊಣಗುತ್ತಾ ಬಾಳ್ಗೆ ಏನು ಬೆಲೆ ಕಣೋ. ಗೊಳೋ ಅಂತ ಅಳ್ತಾ ಒಂದು ಮೂಲೆಯಲ್ಲಿ ನೀನು ಕೂತ್ಕೊಂಡು ನೀನು ಅಳ್ತಾ ಇರೋದು, ಬಾಕಿಯವ್ರನ್ನೂ ಅಳಿಸ್ತಾ ಇರೋದು, ಅದು ಜೀವನ ಅಲ್ಲ ಕಣೋ. ಕಕ್ಷಿಗಾರನ ಓಲೆ ಪೋರುತ್ಯ ನ್ಯಾಯಕ್ಕೆ, ಸಾಕ್ಷಿಯ ಒಲಿರು ಕಡೆಗೆ ತಿಪ್ಪಾಗು ಬಂದು. ಭಿಕ್ಷುಬೊಲು ಕಾಲ ಸವೆಯಿಸಿ ಲೋಕಯಾತ್ರೆಯಲ್ಲಿ, ಪಕ್ಷಿಬೊಲು ಮನದೊಳಿರು ಮಂಕುತಿಮ್ಮ ಮಂಕುತಿಮ್ಮ.